ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ನಿಗುಮಾದ್ಯನೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತಿಸ್ತು ಸತಾಂ ಹರಿ ಓಂ. ವಿದುರ ಹಿತ ನಾನು ಕ್ರಾಸ್ ಆಗಿದ್ದೀನಿ, ಬೆಳಕು ಬಂದಿದ್ದ. ಹಿತಂ ಯತ್ ಸರ್ವಭೂತಾನಾಂ ಆತ್ಮನಶ್ಚ ಸುಖಾವಹಂ ತತ್ಕುರ್ಯಾದೀಶ್ವರೋ ಹೇತತ್ ಮೂಲಂ ಸರ್ವಾರ್ಥ ಸಿದ್ಧಯೇ. ಸರ್ವಭೂತಗಳ ಹಿತವೂ ಆತ್ಮಕ್ಕೆ ಅನುಕೂಲಕರವೂ ಆಗಿರುವಂತಹ ಕಾರ್ಯವನ್ನು ಯಾರು ಮಾಡುತ್ತಾನೋ ಅವನು ಮಾಡುವ ಪ್ರತಿಯೊಂದು ಕೆಲಸದಿಂದ ಎಲ್ಲ ಬಗೆಯ ಸಿದ್ಧಿಯೂ ಕೂಡ ಉಂಟಾಗುತ್ತೆ. ಬುದ್ಧಿ, ಪ್ರಭಾವ, ತೇಜಸ್ಸು, ಬಲ ಮತ್ತು ಎದ್ದೇಳಬೇಕೆನ್ನುವ ಪುಟಿಯುವ ಸ್ವಭಾವ ಯಾರಲ್ಲಿ ಸಹಜವಾಗಿ ಇರುತ್ತೋ ಈ 6 ಗುಣಗಳಿಂದ ಕೂಡಿದವನು, ವ್ಯವಸಾಯ ಅಂದರೆ ಅನುಭವ ಕೂಡಿದವನು, ಅವನಿಗೆ ನನಗೆ ವೃತ್ತಿ ಇಲ್ಲ ಅನ್ನುವ ದುಃಖದ ಪ್ರಸಂಗವೇ ಬರುವುದಿಲ್ಲ. ಎಲ್ಲಿ ಆದರೂ ಅವನು ವೃತ್ತಿಯನ್ನು ಹುಡ್ಕೊಳ್ತಾನೆ ಅನ್ನುವ ಮಾತು ಹೇಳಿದ್ರು. ಅಂದರೆ ಇದು ಪಾಂಡವರ ಹತ್ರ ಧೃತರಾಷ್ಟ್ರ ಏನು ಕೇಳದ ಅಂದರೆ, ನಮ್ಮ ಮಕ್ಕಳಿಗೆ ಬೇರೆ ಏನು ಗೊತ್ತಿಲ್ಲ, ನಿಮಗೆ ಕಾಡಲ್ಲಿದ್ದ ಅಭ್ಯಾಸ ಇದೆ, ಅದನ್ನಾಗಿ ನೀವು ಹೇಗಾದರೂ ಹೋಗಿ ಕಾಡಲ್ಲೇ ಇದ್ದು ಬಿಡಿ, ನನ್ನ ಮಕ್ಕಳೇ ಇಲ್ಲಿ ರಾಜ್ಯಭಾರ ಮಾಡ್ತಾರೆ, ನೀವು ನಾನು ಹೇಳಿ ಕೇಳೋರಲ್ವಾ ಅಂತ ಹೀಗೆ ಹೇಳಿದ್ದ. ಅಂದರೆ ಅವರ ಮಕ್ಕಳಿಗೆ ವೃತ್ತಿಯ ಭಯ, ಅಧಿಕಾರ ಇದು ಬಿಟ್ಟರೆ ಬೇರೆ ಏನು ಮಾಡ್ಕೊಳ್ಳಿಕ್ಕೆ ಬರಲ್ಲ ಅನ್ನೋ ರೀತಿ ಅವನು ಹೇಳಿದ್ದ. ಅದಕ್ಕೆ ವಿದುರ ಹೇಳಿದ್ದು, ಯಾರಿಗೆ ವೃತ್ತಿಯ ಭಯ ಅಂದರೆ ಯಾರಿಗೆ ಯಾವುದು ಇಲ್ಲವೋ ಅವ್ರಿಗೆ ಮಾತ್ರ. ನಿನ್ನ ಮಗನ ಬಗ್ಗೆ ನೀನು ಇಷ್ಟು ಅವರು ದುರ್ಬಲರು ಅಂತ ಭಾವಿಸಿದ್ರೆ ಅವರ ಅಧಿಕಾರಕ್ಕೆ ಯೋಗ್ಯರು. ನೀನಂಥ ಸಮಸ್ಯೆ ಇದ್ದಾಗ ಪಾಂಡವರನ್ನ ಹತ್ರ ಇಟ್ಕೋ. ಅದನ್ನ ಮುಂದೆ ಹೇಳ್ತಾನೆ, ಆ ವ್ಯವಸ್ಥೆಗೆ ಪರಿಹಾರ ಸೂಚಿಸಲಿಕ್ಕೋಸ್ಕರ ಮುಂದಿನ ಮಾತು ಹೇಳ್ತಾನೆ. ಪಶ್ಯ ದೋಷಾನ್ ಪಾಂಡವೈ ವಿಗ್ರಹೇ ತ್ವಂ ತತ್ರ ವ್ಯಥೇಯುರಪಿ ದೇವಾ ಸಚಕ್ರಾಃ ಪುತ್ರ ವೈರಂ ನಿತ್ಯ ಬುದ್ಧಿಗ್ನವಾಸೋ ಯಶಃ ಪ್ರಣಾಶೋ ದ್ವಿಷತಶ್ಚ ಹರ್ಷಃ. ಪಾಂಡವರ ಜೊತೆಗೆ ಹೋರಾಟ ಮಾಡಿದರೆ ನಿನಗೆ ಸಮಸ್ಯೆಗಳು ಮೇಲಿಂದ ಮೇಲೆ ಹೆಚ್ಚಾಗುತ್ತೆ. ಅವರು ಎಂಥವರು ಅಂದರೆ, ಯತ್ರ ವ್ಯಥೇಯುರಪಿ ದೇವಾಹ ಸಚಕ್ರಾಹ, ಇಂದ್ರಾದಿ ದೇವತೆಗಳು ಕೂಡ ಪಾಂಡವರ ಜೊತೆಗೆ ಹೋರಾಡ್ಲಿಕ್ಕೆ ಬಂದರೆ ಇಂದ್ರಾದಿ ದೇವತೆಗಳೇ ಸೋತು ಹೋಗ್ತಾರೆ ಹೊರತು ಪಾಂಡವರು ಸೋಲುವವರಲ್ಲ. ಅಷ್ಟು ಅವರಲ್ಲಿ ತಾಕತ್ತಿದೆ. ಇದನ್ನು ನೋಡಿದ್ದಾರೆ. ಯಾಕೆಂದರೆ ಇಂದ್ರನ ಕಡೆಯವರೇ ಬಂದಾಗ ಅರ್ಜುನ ಮತ್ತು ಭೀಮ ಸೋಲಿಸಿ ದುರ್ಯೋಧನನ್ನು ಬಿಡಿಸಿತ್ತು. ಹಾಗಾಗಿ ಆ ಬಿಡಿಸಿಕೊಳ್ಳುವಿಕೆ ಕಾರಣವಾದಂತಹ ಒಂದು ಘಟನೆಯನ್ನು ನೀನು ಯೋಚನೆ ಮಾಡಿದರೆ ಪಾಂಡವರು ಎಷ್ಟು ಸಶಕ್ತರು ಅನ್ನೋದು ನಿನಗೆ ಅರ್ಥ ಆಗಬೇಕಿತ್ತು. ಅದರ ಜೊತೆಗೆ ಪಾಂಡವರ ಜೊತೆಗೆ ವೈರುಧ್ಯ ಕಟ್ಟಿಕೊಂಡದ್ದರ ದುಷ್ಪರಿಣಾಮ ಏನು ಗೊತ್ತಾ? ಒಂದು, ಪುತ್ರೈಹಿ ವೈರಂ ನಿತ್ಯಂ, ನಮ್ಮ ಮಕ್ಕಳೇ ಪರಸ್ಪರ ಒಬ್ಬರಿಗಿಂತ ಒಬ್ಬರು ಹೋರಾಡ್ತಾ ಶತ್ರುಗಳಾಗಿ ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದ್ರು ಶತ್ರುಗಳು. ಎಷ್ಟು ಕಿರಿಕಿರಿ ಅದು. ಒಬ್ಬರನ್ನು ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋರೇ ಅಕ್ಕಪಕ್ಕ ಇದ್ರೆ, ಎಲ್ಲೋ ದೂರದಲ್ಲಿದ್ದಾರೆ ಅಂದರೆ ಅವರು ಅಷ್ಟು ವ್ಯಥೆ ಪಡಬೇಕಾದ ಅಗತ್ಯ ಬರುವುದಿಲ್ಲ. ನಿನ್ನ ಮಕ್ಕಳೇ ಪರಸ್ಪರ ಒಬ್ರಿಗೊಬ್ರು ವೈರಿಗಳಾಗಿ ನಿಲ್ತಾರೆ. ನಿತ್ಯಂ ಉದ್ವಿಗ್ನತಾಚ, ಟೆನ್ಷನ್. ಮಕ್ಕಳ ವೈರ ಒಂದು, ಏನಾಗುತ್ತೋ ಗೊತ್ತಿಲ್ಲ. ಎರಡನೇದು, ಏನಾಗುತ್ತೋ ಗೊತ್ತಿಲ್ಲ ಅನ್ನೋದ್ರಿಂದ ಮಾನಸಿಕವಾದ ವ್ಯಥೆ, ಉದ್ವಿಗ್ನತಾ, ಟೆನ್ಷನ್. ಯಾವಾಗ ನೋಡಿದ್ರೆ ಏನಾಗುತ್ತೆ ಹೇಳಲಿಕ್ಕೆ ಬರಲ್ಲ. ಅವರು ಹೊಡಿತಾರೋ, ಇವರು ಹೊಡಿತಾರೋ, ಅವರಿಗೆ ಏಟಾಗುತ್ತೋ, ಇವರು ಬೀಳ್ತಾರೋ, ಏನು ಗೊತ್ತಿಲ್ಲ ಪರಿಸ್ಥಿತಿ. ನಿತ್ಯ ಉದ್ವಿಗ್ನತಾ. ಆಮೇಲೆ ಯಶಃಪ್ರಣಾಶಃ. ಪಾಂಡವರು ಕ್ರಮವಾಗಿ ಮಾತು ಉಳಿಸ್ಕೊಂಡು 13 ವರ್ಷ ಹೊರಗಿದ್ದು ಬಂದರು. ಆದರೂ ಕೌರವರು ಅವರಿಗೆ ರಾಜ್ಯ ಕೊಡಲಿಲ್ಲ. ಕೀರ್ತಿ ನಾಶ ಆಯಿತು. ಕೊಡ್ತೇನೆ ಅಂತ ಮಾತು ಕೊಟ್ಟದನ್ನು ಉಳಿಸ್ಕೊಳ್ಳಿಲ್ಲ ಅನ್ನೋ ದೋಷ ನಿಮಗೆ ಬಂತು. ಕೊನೆಯದ್ದು ದ್ವಿಷತಶ್ಚ ಹರ್ಷಃ. ನೀವಿಬ್ರು ಜಗಳ ಆಡ್ತಾ ಇರೋದನ್ನು ನೋಡಿ ನಿಮಗೆ ಯಾರು ಶತ್ರುಗಳಿರ್ತಾರೆ ಖುಷಿ ಪಡ್ತಾ ಇರ್ತಾರೆ. ಅವರೇ ಬ್ಯುಸಿ ಇದ್ದಾರೆ, ನಮ್ಮ ಕಡೆಗೆ ಯಾರು ಅವರು ಯುದ್ಧ ಮಾಡ್ಲಿಕ್ಕೆ ಬರೋದೇ ಇಲ್ಲ, ಅವರವರೇ ಗಲಾಟೆ ಮಾಡ್ಕೊಂಡಿದ್ದಾರಲ್ಲ, ನೋಡ್ತಾ ಮಜಾ ತಗೊಳ್ಳೋರು ಅಂತ ಒಂದಿಷ್ಟು ಜನ ಇರ್ತಾರೆ. ಜಗಳ ಆಡೋದನ್ನು ನೋಡಿ ಎಂಜಾಯ್ ಮಾಡುವಂಥದ್ದೇ ಒಂದು ವರ್ಗ ಇದೆ. ಅದು ಯಾವಾಗಲೂ ಇರುತ್ತೆ. ಇವತ್ತಿಗೂ ಇದೆ, ಅವತ್ತಿಗೂ ಇದೆ. ಇವತ್ತಿಗೂ ನಮ್ಮ ಮಧ್ಯೆ ಜಗಳ ಹಚ್ಚಿ
ಅವರ ಬೇಳೆ ಬೇಯಿಸ್ಕೊಳ್ತಾ ಇರೋದು ನಮ್ಗೆ ಯಾವತ್ತಿಗೂ ಕೊನೆಗೂ ಅರ್ಥ ಆಗಲ್ಲ. ಹೋರಾಟ ನಮ್ಮ ಮಧ್ಯದಲ್ಲೇ. ಅವ್ರು ಮಾಡುವ ಯಾವ ತಪ್ಪುಗಳು ಸಮಾಜಕ್ಕೆ ಲೆಕ್ಕಕ್ಕೂ ಬರಲ್ಲ, ಅದರ ವ್ಯವಸ್ಥೆಯನ್ನು ಯಾರು ಯೋಚನೆನೂ ಮಾಡಲ್ಲ. ಆದರೆ ಹೇಳಲಿಕ್ಕೆ ಮೊದಲು ಬಾಯಿ ಅವ್ರ ಹತ್ರ ಇರುತ್ತೆ. ನೋಡಿ ನಿಮ್ಮ ಸಮಸ್ಯೆ ಹೀಗಿದೆ, ನೋಡಿ ನೀವು ಹೀಗೀಗೆ ಮಾಡ್ತಿದ್ರಿ, ಅಣ್ಣ ತಮ್ಮಂದ್ರು ಅಂತ ಹೇಳ್ಕೊಳ್ತೀರಿ, ಈ ಥರ ಜಗಳ ಆಡ್ತಾ ಇದ್ದೀರಿ ಅಂತ ಹೇಳಿ ಜಗಳಾಡೋದನ್ನು ಬಿಡಿಸೋದಿಲ್ಲ. ಈ ಕಡೆ ಬಂದು ನಿಮ್ಮ ತಮ್ಮ ನಿಮ್ಗೆ ಏನು ಹೇಳಿದಾನೆ ಗೊತ್ತಾ ಅಂತ ಇವ್ರನ್ನ ಕುಸ್ಲಾಯ್ತು. ಅಲ್ಲಿ ಬಂದು ನಿಮ್ಮ ಅಣ್ಣಂದ್ರು ನಿಮ್ಮನ್ನ ಏನ್ ಮಾತಾಡ್ತಾರೆ ಗೊತ್ತಾ, ಮತ್ತೆ ಜಗಳ ಆಡೋದು ನಿಂತು ಮೂಲೆಯಲ್ಲಿ ನಿಂತ್ಕೊಂಡು ಆಹಾಹಾ ಎಂಜಾಯ್ ತಗೊಳ್ತಾ ಇರ್ತಾರೆ. ರಸವತ್ತಾದ ಊಟ ಮಾಡುವಂತಹ ವ್ಯಕ್ತಿಗಳಾಗಿ ನಿನಗೆ ದ್ವಿಷತಶ್ಚ ಹರ್ಷ, ನಿನ್ನ ಶತ್ರುಗಳಾದವರು ನಿನ್ನ ಈ ಪರಸ್ಪರ ಗಲಾಟೆಯನ್ನ ಎಂಜಾಯ್ ಮಾಡ್ತಿರ್ತಾರೆ. ಭೀಷ್ಮಸ್ಯ ಕೋಪಸ್ತವ ಚೇಂದ್ರಕಲ್ಪ ದ್ರೋಣಸ್ಯ ರಾಜ್ಞಸ್ಯ ಯುಧಿಷ್ಠಿರಸ್ಯ ಉತ್ಸಾದಯೇದ್ ಲೋಕಮಿಮಂ ಪ್ರವೃದ್ಧಃ ಇವಾಪತಂತೆ. ಭೀಷ್ಮ ಮತ್ತು ದ್ರೋಣ, ಯುಧಿಷ್ಠಿರ ಈ ಎಲ್ಲರ ಕೋಪ ಅನ್ನೋದೇನಿದೆ ಇದು ಇಡೀ ಲೋಕವನ್ನೇ ನಾಶ ಮಾಡುತ್ತೆ. ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕೋಪ ಮಾಡ್ಕೊಳ್ಳೋದು ಬಹಳ ಕಮ್ಮಿ. ಆದರೆ ಅವರು ಕೋಪ ಮಾಡಿಕೊಂಡ್ರೆ ಅವರ ಕಡೆಯಿಂದಲೂ ಹಾಗೆ ತೀವ್ರವಾದ ಪ್ರತಿರೋಧ ಬರುತ್ತೆ ಯುದ್ಧದಲ್ಲಿ. ಅದೇ ರೀತಿ ಯುಧಿಷ್ಠಿರನೇ ಏನು ಸಾಮಾನ್ಯ ಅಲ್ಲ. ಅವನು ಅತ್ಯಂತ ಧರ್ಮಿಷ್ಠನಾಗಿ ಕೋಪ ಮಾಡಿಕೊಂಡ್ರೆ ನಮ್ಮ ಮೂಲವೇ ಉಳಿಯಲ್ಲ. ಕೊನೆಗೆ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಬಳಲುವವರು ನಿನ್ನ ಮಕ್ಕಳು, ಅವರು ಬಲಿಯಾಗ್ತಾರೆ ಈ ಕೋಪಕ್ಕೆ. ಬಲಿಯಾಗಿ ಆಕಾಶದಲ್ಲಿರುವಂತಹ ನಕ್ಷತ್ರ ಗ್ರಹ ತಾರೆಗಳು ಕೂಡ ಕೆಳಕ್ಕೆ ಬಿದ್ದು ಹೋದವು. ಅಷ್ಟು ಕೋಪದ ತೀವ್ರತೆ ಅವರನ್ನ ಕಾಡತ್ತೆ, ಅವರಿಂದಾಗಿ ನಾವು ಅನುಭವಿಸಬೇಕಾಗತ್ತೆ. ತವ ಪುತ್ರ ಶತಂ ಚೈವ ಕರ್ಣಃ ಪಂಚ ಪಾಂಡವಾಃ ಪೃಥಿವೀ ಮನುಷಾಸೇಯು ಅಖಿಲಾಂ ಸಾಗರಾಂಬರಾಂ. ಸಾಗರವನ್ನೇ ಬಟ್ಟೆಯನ್ನಾಗಿ ತೊಟ್ಟಿರುವ ಈ ಅಖಿಲ ಭೂಮಿಯನ್ನ ಪಾಂಡವರು ಮತ್ತು ಕೌರವರು ಸೇರಿಕೊಂಡು ಕರ್ಣನ ಜೊತೆಗೆ ಆಳ್ವಿಕೆಯನ್ನು ನಡೆಸಿದ್ರು ಅಂತಂದ್ರೆ ನೀನೂ ಸುಖವಾಗಿರ್ತಿ, ಪಾಂಡವರು ಸುಖವಾಗಿರ್ತಾರೆ. ಇದು ನನ್ನ ಸಜೆಷನ್. ತಗೋತೀವೋ ಬಿಡ್ತೀವೋ ಬೇರೆ ಪ್ರಶ್ನೆ. ನನ್ನ ಮಾತ ನೀನು ಕೇಳಿಸ್ಕೊಳ್ಳೋದಾದ್ರೆ ತವ ಪುತ್ರ ಶತಂ, ನಿನ್ನ 100 ಜನ ಮಕ್ಕಳು, ಕರ್ಣಃ ಪಂಚಚ ಪಾಂಡವಾಹ, ಕರ್ಣ ಮತ್ತು 5 ಜನ ಪಾಂಡವರು, ಇಷ್ಟೂ ಜನ ಪೃಥಿವೀ ಅನುಶಾಸೇಯು, ಅವರೆಲ್ಲರೂ ಸೇರಿ ಪೃಥಿವಿಯನ್ನ ಶಾಸನವನ್ನು ನಡೆಸಿದ್ರೆ ಎಂಥ ಪೃಥಿವಿ, ಸಾಗರಾಂಬರಾಂ ಅಖಿಲಾಂ, ಇಡೀ ಸಮಸ್ತ ಭೂಮಂಡಲವನ್ನ ಅವರೇ ಸೇರಿಕೊಂಡು ತಮ್ಮ ವಶದಲ್ಲಿ ಇಟ್ಟುಕೊಳ್ಳುವುದರಲ್ಲಿ ಯಾರೂ ಅಡ್ಡಗಾಲ ಹಾಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾರಿಗೂ ಕೂಡ ಅವರನ್ನು ಎದುರಿಸಿ ನಿಲ್ಲಿಕ್ಕಾಗುವುದಿಲ್ಲ. ಯಾಕೆಂದ್ರೆ ಪಾಂಡವರಿದ್ದಾರೆ ಅಂತ ತಕ್ಷಣ ಎಲ್ಲರೂ ಕೂಡ ಹಿಂದೆ ಹಾಕ್ತಾರೆ. ಆ ಅಧಿಕಾರವನ್ನು ನಾವು ಕಸಿಲಿಕ್ಕೆ ಆಗುದಿಲ್ಲ, ಪಾಂಡವರ ಅಧಿಕಾರದಲ್ಲಿ ಇದೆ, ಇಲ್ಲಿ ಯಾರೂ ಕೂಡ ಅಡ್ಡ ಬರ್ಲಿಕ್ಕೆ ಆಗುದಿಲ್ಲ ಅಂತ ದೂರಕ್ಕೆ ಹೋಗ್ತಾರೆ. ಕೊನೆಗೆ ಹೇಳ್ತಾನೆ, ಧಾರ್ತರಾಷ್ಟ್ರಾವನಂ ರಾಜನ್ ವ್ಯಾಘ್ರ ಪಾಂಡುಸುತಾಮತಾಃ ಮಾವನಂ ಚಿಂದಿ ಸೌವ್ಯಾಘ್ರಂ ಮಾವ್ಯಾಘ್ರ ಮೀನಶನ್ವನಾತ್. ಕಾಡು ಇದ್ರೆ ಹುಲಿಗಳಿರ್ತಾರೆ, ಹುಲಿಗಳಿದ್ರೆ ಕಾಡು ಉಳಿಯುತ್ತೆ. ಧಾರ್ತರಾಷ್ಟ್ರಾಹ ವನಂ ರಾಜನ್, ಈ 100 ಜನ ನಿನ್ನ ಮಕ್ಕಳಿದ್ದಾರಲ್ಲ, ಲೆಕ್ಕಕ್ಕೆ ಸರಿಯಾಗಿ ಕಾಡಿನ ಸಂಖ್ಯೆಯಲ್ಲಿ ಮರಗಳಂತೆ ಇದ್ದಾರೆ. ಇನ್ನು 5 ಜನ ಇದ್ದ ಪಾಂಡವರಿದ್ದಾರಲ್ಲ, ಅವರು ಹುಲಿಗಳು. ಅವ್ರು ಈ ಕಾಡಿನಲ್ಲಿ ಇದ್ರೆ ಆವಾಗ ನಿನ್ನ ಕಾಡು ಉಳಿಯುತ್ತೆ. ನಿನ್ನ ಕಾಡು ಇದ್ರೆ ಆಗ ಅವರು ಬದುಕ್ತಾರೆ. ಅವರಿಗೇನು ಹುಲಿಗಳು ಗ್ರಾಮವಾಸಿಗಳಾಗಿ ಬದುಕ್ತಾವೋ, ಅವುಗಳಿಗೆ ಗ್ರಾಮ್ಯ ಜೀವನ ನಡೆಸಲಿಕ್ಕೆ ಸಾಧ್ಯವೋ? ಹುಲ್ಲು ತಿಂದು ಮೇಯ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಬೇಟೆ ಆಡ್ತವೆ, ಮನುಷ್ಯನನ್ನೇ ಬೇಟೆ ಆಡಿದರೆ ಅವರು ಬದುಕಲಿಕ್ಕಾಗಲ್ಲ ಆ ಪರಿಸರದಲ್ಲಿ. ಹಾಗಾಗಿ ಕಾಡು ಮತ್ತೆ ಹುಲಿ ಹೇಗೆ ಪರಸ್ಪರ ಒಂದಕ್ಕೊಂದು ಅನುಜೀವನ ನಡೆಸ್ತಾವೋ ಹಾಗೆ ಪಾಂಡವರು ಮತ್ತು ಕೌರವರು ಅಂತನ್ನುವಂಥದ್ದು ಕಾಡು ಮತ್ತೆ ಹುಲಿಗಳಿದ್ದಂತೆ ಪರಸ್ಪರ ಹೊಂದಾಣಿಕೆ ನಡೆಸಿಕೊಂಡು ಜೀವನ ಮಾಡಿದರೆ ಜೀವನ ಚೆನ್ನಾಗಿರುತ್ತೆ. ಈ ಸಂಗತಿ ನನಗೆ ಗೊತ್ತಿಲ್ಲದೆ, ಸಮಾಜದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳದೆ, ಒಬ್ರಿಗೊಬ್ರು ಹೊಂದಾಣಿಕೆ ನಡೆಸದೆ ನಾವು ಎಷ್ಟು ಅಧ್ಯಾತ್ಮ ಓದಿದ್ರೆ ಏನು ಹೇಳಿ? ಅಧ್ಯಾತ್ಮ ತಿಳ್ಕೊಳ್ಳೋದು ಅಣ್ಣ ತಮ್ಮ ಜಗಳಾಡುದು. ಅಣ್ಣ ತಮ್ಮಂದ್ರೆ ಹೇಗಿರಬೇಕು ಅಂತ ಗೊತ್ತಾದ್ಮೇಲೆ ಅಧ್ಯಾತ್ಮ ತಿಳಿದ್ರೆ ಆ ಅಣ್ಣ ತಮ್ಮಂದ್ರ ಜಗಳ ಎಷ್ಟು ಫೂಲಿಶ್ ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ನಾನು ಅಧ್ಯಾತ್ಮ ಮಾಡ್ತೇನೆ ಅಂತ ಒಂದ್ ಕಡೆ ಧ್ಯಾನ ಮಾಡುದು, ಇನ್ನೊಂದ್ ಕಡೆ ಅವರು ಬಂದು ನನ್ನ ಜಾಗ ಅಂತ ಗಲಾಟೆ ಮಾಡಿದ ತಕ್ಷಣ ನಾನ್ ಬಿಟ್ಕೊಡಲ್ಲ ಅಂತ ಹೊರಳಾಡುದು. ಅಧ್ಯಾತ್ಮ ಆಗಿದ್ರೆ ಅದು ಯೋಚನೆ ಮಾಡಲ್ಲ. ಈ ಕಥೆ ಗೊತ್ತಾಗದೆ
ಅಧ್ಯಾತ್ಮದಲ್ಲಿ ಹೀಗಿರಬೇಕು ಅನ್ನೋದು ಅವ್ನಿಗೆ ಹೆಂಗೆ ಗೊತ್ತಾಗುತ್ತೆ? ಅವನ ತಲೆಯಲ್ಲಿ ಅಧ್ಯಾತ್ಮ ಅಂದ್ರೇನು? ಎಲ್ಲೋ ಕಡೆ ದೇವರನ್ನು ಕಾಣುವುದು ಅಂತ ಅಷ್ಟೇ ಇರುತ್ತೆ ಹೊರತು ಬಂಧುಗಳಲ್ಲೂ ಪರಸ್ಪರ ಒಂದು ಬಾಂಧವ್ಯ ಗಟ್ಟಿ ಇರಬೇಕು ಅಂತ ಗೊತ್ತಾಗುತ್ತೆ ಅವನಿಗೆ. ಆಗ ಏನಾಗುತ್ತೆ, ಅನಿವಾರ್ಯವಾಗಿ ನನ್ನ ವಸ್ತು ಅಂತ ಶುರು ಆಗುತ್ತೆ. ನಾನೇಗೆ ಬಿಟ್ಕೊಡ್ಬೇಕು, ದೇವ್ರು ನನಗೆ ಕೊಟ್ಟಿದ್ದು ಅಂತ. ಅವನು ದೇವರನ್ನೇ ತರ್ತಾನೆ, ಅವನು ಅಧ್ಯಾತ್ಮದಲ್ಲಿ ದೇವರನ್ನೇ ತರ್ತಾನೆ. ದೇವ್ರು ನನಗೆ ಕೊಟ್ಟಿದ್ದು. ಪಾಂಡವರು ಕೌರವರು ಅಂತ ಕಥೆ ಗೊತ್ತಿದ್ರೆ ಪಾಂಡವರ ಧರ್ಮ ನಿಷ್ಠೆ ಅನ್ನೋದ್ರಿಂದಾಗಿ ಅವ್ರು ಉಳಿದ್ರು. ಸತ್ಯಂ ಜಯತಿ ನಾನು ತಪ್ಪು ಮಾಡಿಲ್ಲ ಆದ್ರಿಂದ ನಾನೇ ಬಿಟ್ಕೊಡ್ಲಿ ಅಂತ ಕೂಡ್ತೇವೆ ನಾವು ಇವತ್ತು. ಈ ಕಥೆಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರೆ, ಪಾಂಡವರು ಹಾಗೆ ಮೊದಲೇ ಮಾಡಿದ್ದಿದ್ರೆ ಕಾಡಿಗೆ ಹೋಗಲ್ಲ ನಾವು. ಇದೆಲ್ಲ ಜೂತಾಡದಲ್ಲಿ ಗೆದ್ದಿದ್ದು ಲೆಕ್ಕಕ್ಕಿಲ್ಲ ಅಂತ ಕೂತಿದ್ದಿದ್ರೆ ನಾವು ಇವತ್ತು ಪಾಂಡವ್ರು ನೆನಪಿಸ್ಕೊತಿದ್ವಾ? ಅದು ಅಣ್ಣ ತಮ್ಮದ್ರಿಗೆ ಎಲ್ಲ ಕಡೆ ಇದ್ದ ಜಗಳ, ಇವರು ಹಾಗೆ ಅವರು ಹಾಗೆ. ಅವ್ರು ಕಾದ್ರು, 13 ವರ್ಷ ಸಹಿಸಿಕೊಂಡ್ರು, ದೊಡ್ಡವರ ಮಾತಿಗೆ ಬೆಲೆ ಕೊಟ್ಟರು ಅಂತನ್ನುವಂತಹ ಕ್ರೆಡಿಟ್ ಕೊಟ್ಟು ತಗೊಂಡ್ರು. ಆಮೇಲೆ ಬಂದು ವಾಪಸ್ಸು ನ್ಯಾಯಯುತವಾಗಿ ಕೇಳಿದಾಗ ಕೊಡ್ಲಿಲ್ಲ ಅಂದಾಗ ಎಲ್ಲರೂ ಪಾಂಡವರ ಪಕ್ಷ ವಹಿಸಿದ್ರು. ಪಾಂಡವರು ನಿಯಮ ಮೀರಿಲ್ಲ, ಅವ್ರಿಗೆ ಕೊಡಬೇಕಿತ್ತು, ಕೊಟ್ಟಿಲ್ಲ, ಆದ್ರಿಂದಾಗಿ ಕೌರವರದ್ದೇ ತಪ್ಪು ಅಂತ ಶುರುವಿಗೆ ಜಗಳ ಆಡ್ಬಿಟ್ರೆ ತ್ಯಾಗ ಅನ್ನೋದು ಎಷ್ಟು ರಕ್ಷಣೆ ಮಾಡುತ್ತೆ ಅಥವಾ ಎಷ್ಟು ನಮ್ಮ ತನವನ್ನು ಉಳಿಸುತ್ತೆ ಅಂತ ನಮ್ಗೆ ಈ ಕಥೆಯಿಂದ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನನಗೆ ನನ್ನ ಪಾಲು ನಾನು ತಗೊಳ್ತೇನೆ ಅಷ್ಟೇ, ಯಾಕೆ ಬಿಡಬೇಕು? ಆ ಸಂದರ್ಭದಲ್ಲೇ ಬಿಟ್ಟುಕೊಡ್ತಾನೆ ಅಂತ ಇಟ್ಕೊಳ್ಳಿ. ಒಬ್ಬ ನಾಳೆ ಇನ್ನೊಬ್ಬನು ಅವನ ಮೇಲೆ ದಾಳಿ ಮಾಡ್ತಾನೆ, ನಾಳ್ದು ಮತ್ತೊಬ್ಬನು ದಾಳಿ ಮಾಡ್ತಾನೆ. ಅವನಿಗೆ ಯಾವುದನ್ನು ತನ್ನಲ್ಲಿ ಉಳಿಸ್ಕೊಳ್ಳುವ ಶಕ್ತಿ ಇಲ್ಲ ಅಂತ ಹೇಳಿ ಅವನು ನಿರ್ವೀರ್ಯ ಅಂತ ಅನ್ಕೊಂಡು ಎಲ್ಲರೂ ಅವನ ಮೇಲೆ ಇನ್ನಷ್ಟು ಹೆಚ್ಚು. ಪಾಂಡವರು ಬಿಟ್ಟು ಕೊಟ್ರೆ 2ನೇ ಸರ್ತಿ ಮತ್ತೆ ಕಾಡಿಗೆ ಹೋಗಿದ್ರು ಹೋದ್ರ ಅವಕಾಶ ಕೊಟ್ಟರು. ಯಾಕೆ ಅಂದ್ರೆ ತಿದ್ದಿಕೊಳ್ತಾರೆ ಅಂತ ಆದ್ರೆ ತಿದ್ದಿಕೊಳ್ಳಿ ಅಂತ ಕೌರವರು. ಆದ್ರೆ ಅವ್ರು ತಿದ್ದಿಕೊಳ್ಳುವ ಲಕ್ಷಣ ಇಲ್ಲ ಅಂತ ಜಗತ್ತಿಗೆ ಗೊತ್ತಾಯ್ತಲ್ವಾ, ಆಮೇಲೆ ಹೊಡೆದಾಕಿದ್ರು. ಮೊದಲೇ ಹೊಡೆದಾಕಿದ್ರೆ ಪಾಂಡವರು ಅವರು ಹಾಗೆ ಅಣ್ಣ ತಮ್ಮಂದ್ರ ಜಗಳದಲ್ಲಿ ಅವರು ಸೇರ್ಕೊಂಡು ಜಗಳ ಆಡಿದ್ರು. ಅದರಲ್ಲಿ ನ್ಯಾಯ ಏನು ಬಂತು ಅಂತ ಪ್ರಶ್ನೆ ಬರ್ತಿತ್ತು. ಪಾಂಡವರು ಕಾದು 13 ವರ್ಷ ಕಾದ ಮೇಲೂ ಅವ್ರ ಪಾಲಿದ್ದವ್ರಿಗೆ ಕೊಡಿ ಅಂತ ಅಷ್ಟೇ ಕೇಳಿದ್ರು, ಎಲ್ಲ ಕೊಡಿ ಅಂತಾನು ಕೇಳಲಿಲ್ಲ. ಹೊಸದ ಎಲ್ಲವೂ ಅವರದ್ದೇ, ಇವ್ರು ಯಾವುದು ಗೆದ್ದು ತಂದದ್ದಲ್ಲ. ಆದರೆ ಜನಕ್ಕೆ ಮೆಸೇಜ್ ಹೋಯ್ತು, ಪಾಂಡವರು ಇಷ್ಟು ತಾಳ್ಮೆಯಿಂದ ತಾವೇ ಗೆದ್ದಿದ್ದನ್ನ ಪಡ್ಕೊಳ್ಳುವಂತಹ ಎಲ್ಲ ಅವಕಾಶ ಇದ್ದಾಗಲೂ ತಮ್ಮ ಪಾಲಿನದ್ದು ಮಾತ್ರ ಕೊಡಿ ಅಂತ ಕೇಳಿ ನ್ಯಾಯವಾಗಿ ಅಧಿಕಾರ ನಡೆಸಲಿಕ್ಕೆ ಪ್ರಯತ್ನಿಸಿದ್ರು ಕೂಡ ಕೌರವರು ಒಪ್ಪದೆ ಯುದ್ಧಕ್ಕೆ ಕೈ ಹಾಕಿದ್ರು. ಆದ್ರಿಂದಾಗಿ ಪಾಂಡವರು ಯುದ್ಧ ಮಾಡಿದ್ದು ಸರಿ. 1ನೇ ಸರ್ತಿನೇ ಅವತ್ತೇ ಯುದ್ಧ ಆಗಿದ್ದಿದ್ರೆ ಈ ಚರ್ಚೆಗೆಲ್ಲ ಅವಕಾಶವೇ ಇರ್ತಿರ್ಲಿಲ್ಲ. ಪಾಂಡವರು ಅವರು ಯುದ್ಧ ಮಾಡಿದ್ರು, ಕೌರವರು ಅವರು ಯುದ್ಧ ಮಾಡಿದ್ರು. ಇಬ್ಬರಿಗೂ ಸಮವಾದ ಅಧಿಕಾರ ಇದೆ. ಧೃತರಾಷ್ಟ್ರನ ಮನೆತನದಿಂದ ಬಂದ್ಮೇಲೆ ಅವನಿಗೂ ಅಧಿಕಾರ ಇದೆ, ಪಾಂಡವನ ಮನೆತನದವನಿಗೆ ಇವರಿಗೂ ಅಧಿಕಾರ ಇದೆ. ಇಬ್ಬರನ್ನು ಯಾರ ಪಕ್ಷ ವಹಿಸುವುದು? ಯಾರ ಪಕ್ಷ ವಹಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಕೃಷ್ಣ ಆವಾಗ ಯಾವ ಪಕ್ಷದಲ್ಲೂ ಇರಲಿಲ್ಲ, ಅದಕ್ಕೆ ಅವನು ಎದ್ದೋಗಿದ್ದು. 2ನೇ ಸರ್ತಿಗೆ ಬಂದ, ಯಾಕೆಂದ್ರೆ ಅವ್ರು 13 ವರ್ಷ ತಾಳ್ಮೆಯಿಂದ ಕಾದಿದ್ದಾರೆ. ಅದಕ್ಕೆ ಈಗ ಹೇಳ್ತಾ ಇರೋದು, ಈಗ ಇಷ್ಟು ಕಾದು ಬಂದ ಮೇಲೆ ಅವರ ಜೊತೆಗೆ ನೀನು ಹೊಂದಾಣಿಕೆಯ ಬದುಕನ್ನು ನಡೆಸಿದ್ರೆ ಆವಾಗ ನಿಜವಾಗಿಯೂ ಕೂಡ ಈ ರಾಜ್ಯವನ್ನು ನೀನು ಉಳಿಸ್ಕೊಳ್ಳಿಕ್ಕಾಗುತ್ತೆ. ರಕ್ತಪಾತ ಇಲ್ಲದೆ, ನಿನ್ನ 100 ಜನ ಮಕ್ಕಳನ್ನು ಕಳ್ಕೊಳ್ಳದೆ ನೀನು ಸಂಧಾನ ಮಾಡಿಕೊಂಡ್ರೆ ಜೀವನ ಚೆನ್ನಾಗಿ ನಡೆಸಬಹುದು ಅಂತ ಈಗ ಎಚ್ಚರಿಸ್ತಾನೆ. ನಸ್ಯಾದ್ ವನಮೃತೆ ವ್ಯಾಘ್ರಾನ್ನ ಸ್ಯುರ್ಹೃತೆ ವನಂ ವನಂ ಹಿ ರಕ್ಷತೆ ವ್ಯಾಘ್ರೈಹಿ ವ್ಯಾಘ್ರಾನ್ ರಕ್ಷತಿ ಕಾನನಂ. ಕಾಡು ಹುಲಿಗಳನ್ನು ರಕ್ಷಿಸುತ್ತೆ, ಹುಲಿ ಕಾಡುಗಳನ್ನು ರಕ್ಷಿಸುತ್ತೆ. ಯಥೈಷಾಂ ಜ್ಞಾತು ನಿಕ್ಷಂತಿ ನೈರ್ಗುಣ್ಯಂ ಪಾಪಚೇತಸ ಅರ್ಥಸಿದ್ಧಿಂ ಪರಾಮಿಚ್ಛನ್ ಧರ್ಮಮೇವಾದಿತಶ್ಚರೇತ್. ಯಾರು ಅರ್ಥಸಿದ್ಧಿಯನ್ನ ಪಡೆಯುವುದಕ್ಕೆ ಬಯಸ್ತಾರೋ ಅವರು ಮೊದಲಿಂದಲೂ ಕೂಡ ಧರ್ಮಮೇವ ಆದಿತಶ್ಚರೇತ್, ಧರ್ಮವನ್ನೇ ಮೊದಲಿನಿಂದಲೂ ಕೂಡ ನಡೆಸಿಕೊಂಡು ಬರ್ತಿರ್ತಾರೆ. ಮೊದಲಿನಿಂದ ಅಂದ್ರೆ ಈಗ ಎಲ್ಲಿ ಮೊದಲು? ಈ 13 ವರ್ಷ ಕಾದ್ರಿಂದ ಅವರು ಮೊದಲು ಧರ್ಮವನ್ನೇ ಆಚರಿಸಿಕೊಂಡು ಬಂದಿದ್ದಾರೆ. ದೊಡ್ಡವರ ಮಾತನ್ನು ಮೀರಲಿಲ್ಲ, ಸ್ವಲ್ಪ ಕಾದ್ರು, ಆದರೂ ರಾಜ್ಯವನ್ನು ವಾಪಸ್ ಬಿಟ್ಕೊಡ್ಲಿಲ್ಲ. ಆದ್ರಿಂದಾಗಿ ಅವರಿಗೆ ಕೇಳಲಿಕ್ಕೆ ನ್ಯಾಯ ಇದೆ ಅಂತ ಎಲ್ರಿಗೂ ಮನಸ್ಸಿಗೆ ಅನಿಸುತ್ತೆ. ನಿಮ್ಗೆ ಒಳಗಿನಿಂದ ಗೊತ್ತಿರ್ಬೋದು ಅವನೇ ತಪ್ಪು ಮಾಡ್ತಾ ಇದ್ದಾರೆ ಅಂತ, ಆದ್ರೆ ಜನರಿಗೆ ಅದು ಗೊತ್ತಾಗಲ್ಲ. ಜನರಿಗೆ ಗೊತ್ತಾಗೋದು ನೇರ ವಿಷಯ, ಅವ್ರದ್ದು ಪಾಲಿದೆ ಇವ್ರದ್ದು ಪಾಲಿದೆ, ಕೊಡುದಿಲ್ಲ ಅಂತ ಇವ್ರು ಗಲಾಟೆ ಮಾಡಿದ್ರೆ ಅವ್ರು ಯುದ್ಧ ಮಾಡಿದ್ದು ಸರಿ. ಯಾಕಂದ್ರೆ ಯಾರ್ಯಾರು ಟ್ಯಾಕ್ಸ್ ಕಟ್ತಾ ಇರ್ತಾರೋ ಯಾರಿಗೋಸ್ಕರ ಅವ್ರು ಸರಿ ಅಂತ ಅವರಿಗೆ ಇರುತ್ತೆ. ಈಗ ನಮ್ಮ ದೇಶದಲ್ಲೇ ಎಲ್ಲೋ ಕೆಲವೊಂದು ಸರ್ತಿ ತಪ್ಪಿದೆ ಅಂತ ಇಟ್ಕೊಳ್ಳಿ, ನಾವು ತಪ್ಪಿದೆ ಅಂತ ಗೊತ್ತಾದ್ರೂ ಒಪ್ಪಿಕೊಳ್ತೇವಾ? ನಮ್ಮ ದೇಶ ಅಂದಮೇಲೆ ಏನ್ ಮಾಡಿದ್ರು ಸರಿ ಅಂತಾನೆ ತಾವು ನಾವು ಸಮರ್ಥಿಸುವುದು. ಕರ್ನಾಟಕದವರು ಯಾವಾಗಲೂ ದುರ್ಯೋಧನನ ಪಕ್ಷದಲ್ಲೇ ಇದ್ದವರು, ಹಾಗಾಗಿ ಕರ್ನಾಟಕಕ್ಕೆ ಯಾವಾಗಲೂ ದುರ್ಯೋಧನ ಅಂದ್ರೆ ಬಹಳ ಇಷ್ಟ.
ನಮ್ಮ ಕವಿಗಳಿಗಾಗ್ಲಿ ಸಿನಿಮಾದವರಿಗೂ ಆಗ್ಲಿ. ಯಾಕಂದ್ರೆ ಅದು ರಕ್ತ ಗುಣ ಅಲ್ಲಿಂದ ಇಲ್ಲಿ ತನಕ ಬಿಡದೆ ಬಂದದ್ದು. ಅವರಿಗೇನಂದ್ರೆ ನಾವು ಯಾವ ಪಕ್ಷಕ್ಕೆ ನಿಂತಿದ್ದೇವೋ ಅದು ಸರಿ ಅಷ್ಟೇ. ಇವತ್ತಿಗೂ ಈ ಎರಡು ಪಕ್ಷಗಳ ಮಧ್ಯೆ ಜಗಳ ಆಡುವಾಗ ಇದೇ ಕಾರಣಕ್ಕೆ ಜಗಳ ಆಗುತ್ತೆ. ಅವ್ರಿಗೆ ಗೊತ್ತಿಲ್ಲ ಎಲ್ಲಿಂದ ಮೂಲ ಏನು ತಪ್ಪಾಗಿದೆ, ದೇಶದ ಸಮಗ್ರ ಅಭಿವೃದ್ಧಿ ಅಂದ್ರೆ ಏನು, ನಾವಲ್ವಾ ಎಷ್ಟೆಷ್ಟೋ ಮಾಡಿದ್ದು ಅಂತ ಶುರು ಮಾಡ್ತಾರೆ. 70 ವರ್ಷದಲ್ಲಿ ನಾವೇ ತಾರಾಲಯ ಶುರು ಮಾಡಿದ್ದು, ನಾವೇ ಇಂಟರ್ನೆಟ್ ಶುರು ಮಾಡಿದ್ದು. ನುಂಗಿದ್ದಾರೆ 3Gನೋ 2Gನೋ 4Gನೋ ಎಲ್ಲ ನುಂಗಿದ್ರು, ಕೊಟ್ಟಿದ್ದು ನಾವೇ ಅಲ್ವಾ. ಕ್ಷಿಪಣಿ ಪ್ರಯೋಗ ಮಾಡ್ಲಿಕ್ಕೆ ನಾವೇ ಶುರು ಮಾಡಿದ್ದು. ಎಲ್ಲದಕ್ಕೂ ಬೇರೆ ಹಾಕಿದ್ದವರೇ, ಆದ್ರೆ ಮುಂದುವರಿಸಲಿಲ್ಲ. ಹಾಕೊಂಡು ಹಾಗೆ ಇಟ್ಟು ಬೇರೆ ಇಟ್ಟುಕೊಂಡು ಅವರೇ ಕೂತ್ ಬಿಟ್ಟಿದ್ದಾರೆ ಅದ್ರ ಮೇಲೆ. ಮರ ಬೆಳಿಲಿಕ್ಕೆ ಬಿಡ್ಲಿಲ್ಲ. ಏನು ಹೇಳಿದ್ರೆ ಅದು ಬಿಟ್ಟು ಬನ್ನಿ, ಹೊರಗೆ ಬನ್ನಿ, ಅದು ಬೆಳಿಲಿ, ನೀವು ಅದರ ಮೇಲೆ ಕೂತ್ರೆ ಏನು ಮರ ಬೆಳೆಯುತ್ತಾ? ಅದು ಅವರಿಗೆ ಅರ್ಥ ಆಗಲ್ಲ. ಬೆಳವಣಿಗೆ ಅಂತ ಅನ್ನೋದು ಹೇಗಿರುತ್ತೆ ಅಂತ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಅವ್ರು ಸಮರ್ಥಿಸ್ತಾರೆ. ನಾವು ಮೊದಲಿಂದನೇ ಇದೇ ಪಕ್ಷ, ನಮ್ಗೆ ಏನಿದ್ರು ಅವ್ರ ಕೈ ಕೊಡ್ಲಿ ಜೈ ಅಂದ್ವಿ, ಏನಿದ್ರು ನಾವು ಅವರಿಗೆ. ಕೆಲವರು ನಾವು ಕಮಲ, ಅವ್ರಿಗೆ ಯಾಕೆ ಕಮಲಕ್ಕಾಗ್ತೇವೆ ಅನ್ನೋದು ಗೊತ್ತಿಲ್ಲ. ನಮ್ಮ ಹಿರಿಯರಿಂದ ಅದನ್ನೇ ಹಾಕೊಂಡು ಬಂದಿದ್ದಾರೆ ಅಂತ. ಹಿರಿಯರು ಅನ್ಲಿಕ್ಕೆ ಆಗಿದ್ದೆ ಅದು 20-30 ವರ್ಷ ಬಿಡಿ. ಆದರೆ ಹೇಳಲಿಕ್ಕೆ ಯಾರೋ ಒಬ್ಬ ಅವರಲ್ಲಿ ಕಟ್ಟಾಡು ಒಬ್ಬ ಇರ್ತಾನೆ, ಅವರ ಮನೆತನದಿಂದ ಅದೇ ಶುರುವಾಗುತ್ತೆ. ಯಾರಿಗೂ ಯಾವ ಉದ್ದೇಶದಿಂದ ನಾವು ಯಾವುದಕ್ಕೆ ಹಾಕ್ತಾ ಇದ್ದೇವೆ ಅಂತ ಗೊತ್ತಿಲ್ಲದೆ ಹಾಕುವಾಗ ಆ ಪ್ರಜಾಪ್ರಭುತ್ವಕ್ಕೆ ಅನ್ನೋದು ಯಾವಾಗಲೂ ವ್ಯರ್ಥವೇ ಆಗುತ್ತೆ. ಅದರಿಂದ ಪಾಂಡವರ ಬಗ್ಗೆ ಯಾರು ಪಾಪ ಅಂತ ಯೋಚನೆ ಮಾಡ್ತಾರೆ ಅವರು ಪಾಂಡವರು ಸರಿ ಅಂತಾರೆ. ನ್ಯಾಯ ಅನ್ಯಾಯ ಯೋಚನೆ ಮಾಡೋರು ಬೇರೆ, ನಾವು ಅವ್ರ ಪಕ್ಷದಲ್ಲಿದ್ದೇವೆ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಹೇಳೋರು ಬೇರೆ. ಈ ಪರಿಸ್ಥಿತಿಯಲ್ಲಿ ನಿನ್ನ ಮಕ್ಕಳನ್ನ ಅನುಸರಿಸಿಕೊಂಡು ಹೋಗೋರು ಬಹಳ ಕಮ್ಮಿ ಇದ್ದಾರೆ. ಅದರಿಂದಾಗಿ ಪಾಂಡವರ ಪರ ಯೋಚನೆ ಮಾಡುವ ಇಲ್ಲಿಯ ಮುತ್ಸದ್ದಿಗಳು ಬಹಳ ಜನ ಇದ್ದಾರೆ. ಆದ್ರಿಂದ ನೀನು ಅವರನ್ನ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಅಂತ ಎಚ್ಚರಿಸ್ತಾನೆ. ನಹಿ ಧರ್ಮಾದಪೈತ್ಯರ್ಥ ಸ್ವರ್ಗಲೋಕಮಿವಾಮೃತಂ. ಯಾರು ಈ ರೀತಿ ಧರ್ಮದಿಂದ ಹೊರಕ್ಕೆ ನಡೀತಾನೋ ಅವನು ಯಾವ ಸುಖವನ್ನು ಕೂಡ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಸ್ಯಾತ್ಮ ವಿರತಃ ಪಾಪಾತ್ ಕಲ್ಯಾಣೇ ಚ ವಿವೇಚಿತಃ ತೇನ ಸರ್ವಮಿದಂ ಬುದ್ಧಂ ಪ್ರಕೃತಿರ್ ವಿಕೃತಿಶ್ಚಯ. ಯಸ್ಯಾತ್ಮ ವಿರತಃ ಪಾಪಾತ್, ಪಾಪದಿಂದ ಯಾರ ಮನಸ್ಸು ಹಿಂದಕ್ಕೆ ಸರಿದಿದೆಯೋ, ಯಾರ ಮನಸ್ಸು ಕಲ್ಯಾಣವೇ ಮಂಗಳವೇ ಆಗಬೇಕು ಅಂತ, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಅನ್ನುವ ಯೋಚನೆಯಲ್ಲಿಯೇ ಸದಾ, ಕೆಟ್ಟವರಾದರೂ ಕೂಡ ಒಂದ್ಸರ್ತಿ ತಿದ್ದಿಕೊಳ್ಳಿಕ್ಕೆ ಅವಕಾಶ ಕೊಡಬೇಕು ಅಂತ ವಾದಿಸ್ತಾರೆ ಅವರು. ದುಷ್ಟರು ಹಾಗಲ್ಲ, ಈಗ ಬಗ್ಗಿದಾನೆ ಬಡೀರಿ ಎರಡು ಅಂತಾರೆ. ನೋಡಬೇಡಿ ಅವರನ್ನು, ಉಳಿಸಿದ್ರೆ ನಾಳೆ ಎದ್ದು ನಿಂತ ಅಂದ್ರೆ ನಮ್ಗೆ ಅಧಿಕಾರ ಸಿಗಲ್ಲ. ಈಗ ಚೂರು ಜಾರ್ತಾ ಇದ್ದೇನೆ, ಏನಾದ್ರೂ ಕೂಡ ಅವರು ತಮಗೆ ಹೇಳಿದಷ್ಟು ಬರಲಿಲ್ಲ ಅನ್ನುವ ಕಾರಣಕ್ಕೆ ನಮಗೆ ರಾಜ್ಯ ಅಧಿಕಾರ ನಿಲ್ಲಿಸ್ಕೊಡ್ಬೇಕು ಅಂತ ವಾದ. ನೀವು ಹೇಳಿದ್ದು ಬರಲಿಲ್ಲ, ಅದನ್ನ ನೀವು ಸೋತ್ರಿ ಅಂತ ಲೆಕ್ಕ. ಮೆಜಾರಿಟಿ ನಮ್ಗೆ ಬಂದಿದೆ ಅನ್ನೋದು ಲೆಕ್ಕಕ್ಕೆ ಇಲ್ಲ. ನೀವು ಹೇಳಿದಷ್ಟು ಬರಲಿಲ್ಲ ಅಂದ್ರೆ ನೀವು ಸೋತಿದ್ದೀರಿ ಅಂತ ಅರ್ಥ. ಅದನ್ನ ನಮ್ಗೆ ರಾಜ್ಯಭಾರ ಕೊಡಿ ಅಂತ. ಎಂತ ಲಾಜಿಕ್ಕು. ಹೀಗೆ ವಾದ ಮಾಡ್ತಾರೆ ದಡ್ರು. ಇದು ಅವತ್ತಿಗೂ ಇದೇ ತರ ವಾದ ಆಗಿದ್ದು, ಇವತ್ತು ಅದೇ ತರ ವಾದ ಆಗುತ್ತೆ. ನೀವು ಹೇಗಿದ್ರು 12 ವರ್ಷ 13 ವರ್ಷ ಕಾಡಲ್ಲಿದ್ದ ಅಭ್ಯಾಸ ಆಗಿದೆಯಲ್ಲ, ಅಲ್ಲೇ ಇದು ಬಿಡಿ, ನಮ್ಗೆ ರಾಜ್ಯ ಕೊಡಿ, ನಾವು ಆಳ್ತೇವೆ, ನೋಡ್ತೇವೆ, ನಮ್ಗೆ ಬೇರೆ ಕೆಲಸ ಬರಲ್ಲ. ನಿಮ್ಗೆ ಗೆಡ್ಡೆ ಗೆಣಸು ಕೆತ್ತಲಿಕ್ಕೂ ಗೊತ್ತಿದೆ, ಕಾಡಲ್ಲಿ ಕೂತ್ಕೊಂಡು ಬೇಕಾದಷ್ಟು ರಾಕ್ಷಸರ ಹೋರಾಡಿ ಅಲ್ಲಲ್ಲಿಯೇ ಸುಖವನ್ನು ಅನುಭವಿಸ್ಲಿಕ್ಕೂ ನೀವು ಪ್ರಕೃತಿಯ ಪುರುಷರಲ್ವಾ, ಪ್ರಕೃತಿಯ ಜನರ ಜೊತೆ ಬದುಕಿದವರಲ್ವಾ, ಅಲ್ಲೇ ಇದು ಬಿಡಿ, ಸಂತೋಷವಾಗಿರಿ, ನಿಮ್ಮ ಸಂತೋಷವೇ ನಮ್ಮ ಸಂತೋಷ ಅಂತ ಹೀಗೆಲ್ಲ ವಾದ ಶುರುವಾಗಿ ಇದೇ ಕಾರಣಕ್ಕೆ. ಪ್ರಕೃತಿ ವಿಕೃತಿಶ್ಚಯ, ಪ್ರಕೃತಿಯೇ ವಿಕೃತಿಯಾಗಿ ಅಂದ್ರೆ ತೇನ ಸರ್ವಮಿದಂ ಬುದ್ಧಂ. ಯಾವುದು ಪ್ರಕೃತಿ ಯಾವುದು ವಿಕೃತಿ ಅಂತ ಎಲ್ಲರಿಗೂ ಹಿತವನ್ನು ಬಯಸುವವನಿಗೆ, ಯಾರ ಆತ್ಮ ಅನ್ನೋದು ಪಾಪದಿಂದ ದೂರವಾಗಿದೆಯೋ ಅವರಿಗೆ ಸರಿತಪ್ಪುಗಳು ಚೆನ್ನಾಗಿ ಗೊತ್ತಾಗುತ್ತೆ. ಯೋ ಧರ್ಮಮರ್ಥಂ ಕಾಮಂಚ ಯಥಾ ಕಾಲಂ ನಿವೇಶಿಷೇವತೆ ಧರ್ಮಾರ್ಥ ಕಾಮ ಸಂಯೋಗಂ ಸೋಮುತ್ರೇ ಹಚ ವಿಂದತಿ. ಯಾರು ಧರ್ಮಾರ್ಥ ಕಾಮಗಳನ್ನು ಕಾಲಕ್ಕೆ ತಕ್ಕಂತೆ ನಿಷೇವತೆ ಸೇವನೆ ಮಾಡ್ತಾನೋ, ಧರ್ಮ ಬೇಕು ಆದರೆ ಅದು ಅರ್ಥವನ್ನು ನುಂಗಬಾರದು, ಅರ್ಥವೂ ಬೇಕು ಆದರೆ ಅದು ಧರ್ಮವನ್ನು ತಿನ್ನಬಾರದು, ಕಾಮವೂ ಬೇಕು ಆದರೆ ಅದು ಧರ್ಮವನ್ನು ಮುರಿಬಾರದು. ಕಾಮ ಅರ್ಥ ಧರ್ಮ ಎಲ್ಲವೂ ಕೂಡ ಒಂದಕ್ಕೊಂದು ಪರಸ್ಪರ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಅದನ್ನ ಕಾರ್ಯಗತಗೊಳಿಸಲಿಕ್ಕೆ ಯಾರಿಗೆ ಬರುತ್ತೋ, ತುಂಬ ಒಳ್ಳೆ ಮಾತಿದು, ಯಥಾಕಾಲ ನಿಷೇಧತೆ. ಯಾವ ಕಾಲಕ್ಕೆ ಯಾವುದನ್ನು ಹೇಳಬೇಕೋ ಅಷ್ಟನ್ನೇ ಮಾಡಬೇಕು. ಅತಿಯಾದ ಧರ್ಮಾಚರಣೆಯಿಂದಲೂ ಕೂಡ ಅರ್ಥ ನಷ್ಟ ಆಗುತ್ತೆ ಅಂದ್ರೆ ಆ ಧರ್ಮಕ್ಕೆ ಅರ್ಥ ಇಲ್ಲ. ಅತಿಯಾದ ಅರ್ಥದ ಸಂಪಾದನೆ ಹಿನ್ನೆಲೆಗೆ ಬಿದ್ದು ಧರ್ಮವನ್ನೇ ಬಿಟ್ಟು ಬಿಡ್ತಾನೆ ಅಂದ್ರೆ ಆ ಅರ್ಥಕ್ಕೂ ಅರ್ಥ ಇಲ್ಲ.
ಅತಿಯಾದ ಕಾಮನೆಯಿಂದ ಅರ್ಥವನ್ನು ವ್ಯಯ ಮಾಡಿ ಧರ್ಮವನ್ನು ಕೈಬಿಟ್ಟ ಅಂತಂದ್ರೆ ಅದು ಕೂಡ ಅಪಾಯಕರ. ಯಾವುದು ಯಾವ ಕಾಲದಲ್ಲಿ ಎಷ್ಟಕ್ಕೆ ಏನು ಬೆಲೆ ಕೊಡಬೇಕೋ ಅಷ್ಟನ್ನ ಆಯಾ ಕಾಲದಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವುದೇ ಚಾಣಾಕ್ಷತನ. ಅದನ್ನೊಬ್ಬ ರಾಜ ಚೆನ್ನಾಗಿ ಅರ್ಥೈಸಿಕೊಂಡ ಅಂತಾದ್ರೆ ಧರ್ಮಾರ್ಥ ಕಾಮ ಸಂಯೋಗಂ ಸ ಅಮೂತ್ರ ಅನ್ಯತ್ರ. ಇಲ್ಲಿಯೂ ಅಮೂತ್ರ ಅಂದ್ರೆ ಅಲ್ಲಿ ಇಹ ಅಮೂತ್ರೇಹ ಚ ವಿಂದತೆ, ಇಲ್ಲೂ ಅಲ್ಲೂ ಎರಡೂ ಕಡೆ ಸುಖವಾಗಿರ್ತಾನೆ. ಸನ್ನಿಯಕ್ಷತಿಯೋ ವೇಗಂ ಉತ್ಥಿತಂ ಕ್ರೋಧಾರ್ಷಯೋ ಸಶ್ರಿಯೋ ಭಾಜನಂ ರಾಜನ್ ಯಶ್ಚಾಪತ್ತು ನ ಮುಚ್ಯತಿ. ಯಾರು ಒಳಗಿನಿಂದ ಅವನನ್ನ ತಿಳಿದು ಬರುವಂತಹ, ಒಳಗಿನಿಂದ ಅವನನ್ನ ತಿಂದು ಬಿಡುವ ಸ್ಥಿತಿಯಲ್ಲಿ ಎದ್ದು ಬರುವಂತಹ ಕೋಪ ಮತ್ತು ಹರ್ಷ, ಕ್ರೋಧ ಹರ್ಷಯೋ, ಅತಿಯಾದ ಕೋಪ, ಅತಿಯಾದ ಉನ್ಮಾದ, ಸಂತೋಷ, ಯಾವುದು ಅವನ ವೇಗ ಅಂದರೆ ಅದೊಂದು ಒಳಗಿನಿಂದ ನಮ್ಮಲ್ಲಿ ಉಕ್ಕಿ ಹರಿಯುವುದು. ಒಳಗಿನಿಂದ ಕೋಪ ತಡಿಲಿಕ್ಕಾಗುವುದಿಲ್ಲ, ನಡುತ್ತಾ ಇರುತ್ತೆ ದೇಹ. ಅಂತಹ ಸ್ಥಿತಿಯಲ್ಲಿ ಸಶ್ರಿಯೋ ಭಾಜನಂ ರಾಜನ್ ಯಶ್ಚಾಪತ್ಸುನ ಮುಷ್ಯತಿ. ಆಪತ್ತಿನ ಕಾಲದಲ್ಲಿ ಮೋಹಕ್ಕೊಳಗಾಗದವ, ಕೋಪ ಮತ್ತು ಸಂತೋಷಗಳನ್ನು ಸರಿಯಾದ ಕಾಲದಲ್ಲಿ ನಿಯಂತ್ರಣಕ್ಕೆ ಇಟ್ಟುಕೊಂಡವ, ಗೆದ್ದ ಅಂತ ಇಟ್ಕೊಳ್ಳಿ. ಅಂದರೆ 80,000 ಲೀಡ್ ಬಂತು ಅವನಿಗೆ, ಓ ಅಂತ ಕಿರಿಚಿ ಸಂಭ್ರಮಾಚರಣೆ ಮಾಡಿ ಸಿಹಿತಿ ನಿನ್ನೆನೆ ರೆಡಿ ಮಾಡಿ ಇಟ್ಟಿದ್ದ. ಯಾರೋ ಹೇಳಿದ್ರು ಒಳಗಿನಿಂದ, ನಿನ್ನೆ ನೀವೇ ಗೆಲ್ತೀರಿ, ಕೊನೆಯ ರೌಂಡಲ್ಲೆಲ್ಲ ನಿಮ್ಮ ಕಡೆಯವರಿಗೆ ಎಲ್ಲ ಓಟು ಬಿದ್ದಿದ್ದಾಗಿ ನೀವು ಈಗಲೇ 80,000 ಲೀಡ್ ಇದೆ ಅಂತ ನೀವೇನು ಯೋಚನೆ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ರು. ಸಿಹಿ ಹಂಚಿದ್ರು, ಪಟಾಕಿ ಹಂಚಿದ್ರು, ಅದಾಯಿತು ಇದಾಯಿತು, ಇನ್ನು 8 ರೌಂಡ್ ಬಾಕಿ ಇದೆ. ಮಧ್ಯಾಹ್ನದಷ್ಟೊತ್ತಿಗೆ ಅವನಿಗೆ ಸುದ್ದಿ ಬಂತು ಹೀಗಾಗಿದೆ ಅಂತ, ಸಂಭ್ರಮಾಚರಣೆ ಎಲ್ಲ ಆಯಿತು. ತಡಿಲಿಕ್ಕಾಗಲಿಲ್ಲ ಕ್ರೋಧವನ್ನು, ಹರ್ಷವನ್ನ ಒಳಗೆ ಸಹಿಸಿಕೊಳ್ಳಿಕ್ಕಾಗಿ ಎಲ್ಲರ ಹತ್ರ ಹೇಳಿಬಿಡಬೇಕು ಅಂತ ಎಲ್ಲರಿಗೂ ಮೆಸೇಜ್ ಮಾಡಿದ. ನಾನು ಈಗ ಕಿಂಗ್ ಮೇಕರ್, ಇದರಿಂದ ನಾನು ಏನೋ ಒಂದು ಸಾಧಿಸ್ತೇನೆ, ನನ್ನ ಒಂದು ಸೀಟಿನಿಂದ ನಾನು ಏನೇನೆಲ್ಲ ಮಾಡ್ತೇನೆ ನೋಡಿ ಅಂತ ಎಲ್ಲರಿಗೂ ಬಾರಿ ಬಾರಿ ಉದ್ದುದ್ದದ್ದೆಲ್ಲ ಹಾಕಿ ಎಕ್ಸಲ್ಲೋ ಎಮ್ಮಲ್ಲೋ ಎನ್ನಲ್ಲೋ ಎಲ್ಲೆಲ್ಲೋ ಹಾಕಿ ಪೋಸ್ಟ್ ಮಾಡಿಬಿಟ್ಟ. ಲಾಸ್ಟ್ ಮೊಮೆಂಟಿಗೆ ಆಗುವಾಗ ಒಂದು 3 ರೌಂಡ್ 4 ರೌಂಡ್ ಮುಗಿಯುವಾಗ ಒಂದು ಓಟ್ಗಳೇ ಇಲ್ಲ. ವಾಪಸ್ ಮುಗಿಯುವಾಗ ಇನ್ನೊಂದು 3 ಸರದಿ ಇದೆ ಅಂತಂದಾಗ 1 ಲಕ್ಷ ಲೀಡ್ ಬಂತು ಎದುರುಗಡೆ ಅವನಿಗೆ. ಗೆಲ್ತೇನೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಸಿಹಿ ಹಂಚಿದ್ದೇ ಬಂತು. ಜನರೆಲ್ಲ ತಿಂದವರು ಹೋಗ್ಬಿಟ್ಟು ಪಟಾಕಿ ಬಿಟ್ಟದ್ದೇ ಬಂತು. ವಿಡಿಯೋ ಮಾಡಿಕೊಂಡು ಅವ್ರ ಹೆಸರಲ್ಲಿ ಪೋಸ್ಟ್ ಮಾಡಿದ್ರು, ನಮ್ಮ ಕಡೆಯಲ್ಲಿ ಇವತ್ತು ಪಟಾಕಿ ಸಂಭ್ರಮವನ್ನು ಹಂಚಿ ನಾವು ಇನ್ನಾದೆವು ಅಂತ ವಿಡಿಯೋ ಅವರು ಮಾಡ್ಕೊಂಡಿದ್ರು ಇಲ್ಲಿ ನೋಡ್ಕೊಂಡವರು. ಅಂದರೆ ಎಷ್ಟೋ ಕಡೆ ಹಾಗೆ ಆಗಿದೆ, ಎಷ್ಟೋ ಕಡೆ ಅವರು ಅದೇ ಈ ಹರ್ಷ ಇದೆಯಲ್ಲ ಅದು ಪೂರ್ತಿ ಆಗೋ ತನಕ ಸ್ವಲ್ಪ ಅದು ನಡೆಯಿತು ಅಂತ ಆದಮೇಲೆ ಅದನ್ನು ಹೌದಾ ದೇವರು ಕೊಟ್ಟ ಸಂತೋಷ ಆಯಿತು ಅಂತ ಅನುಭವಿಸುವುದಕ್ಕೂ, ಅದು ನಡೆಯುತ್ತೆ ಅಂತ ಒಂಚೂರು ಸೂಚನೆ ಸಿಕ್ಕಿದ ತಕ್ಷಣ ಯದ್ವಾ ತದ್ವಾ ಮೈ ಮನಸ್ಸು ಮರೆತು ಹಾರಿ ಕುಣಿದು ಕುಪ್ಪಳಿಸಿ ಅದರದ್ದೆಲ್ಲ ಖರ್ಚು ಮಾಡಿ ಆಮೇಲೆ ನೋಡಿದ್ರೆ ಡಮಾರ್ ಅಂತ ಸೋತ ಅಂತ ಆಗುವಾಗ ಹೇಗಾಗ್ಬೇಡ ಮುಖ ತೋರಿಸ್ಲಿಕ್ಕೆ ಪರಿಸರ ಅವಕಾಶ ಇದೆಯಾ? ಅದರಿಂದಾಗಿ ಇನ್ನೊಂದು ಕೋಪ, ಅತಿಯಾದ ಕೋಪ, ಅತಿಯಾದ ದ್ವೇಷ. ಯಾವುದು ಅತಿಯಾದರೆ ಅತಿ ಸರ್ವತ್ರ ವರ್ಜನೆ ಇದೆ. ಯಾವುದು ವಿಷಯವನ್ನು ಅತ್ಯಂತ ದ್ವೇಷಿಸ್ತೇವೋ ಆ ದ್ವೇಷಿಸಿದ ವಿಷಯ ಒಂದು ವೇಳೆ ಅದರ ಉದ್ದೇಶ ಹಾಗಿಲ್ಲ ಅಂತ ಒಂದು ದಿವಸ ನಮಗೆ ಅದರ ಬಗ್ಗೆ ತಪ್ಪು ಕಲ್ಪನೆ ಇದ್ದದ್ದು ಅಂತ ಗೊತ್ತಾಗಿ ನಾವು ಋಣಿಗಳಾಗ್ಬಿಡ್ತೇವೋ ಆವಾಗ ಅದನ್ನು ವಾಪಸ್ಸು ಮತ್ತೆ ನಮಗೆ ತಂದ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಮನಸ್ಸನ್ನು ನಿಗ್ರಹಕ್ಕೆ. ಪ್ರೀತಿಯೂ ಹಾಗೆ, ಅದು ಮೋಹ ಆಗಿ ಕಾಡಬಾರ್ದು. ದ್ವೇಷವೂ ಅಷ್ಟೇ, ಒಬ್ಬರ ಸ್ಥಿತಿಗತಿಯನ್ನೇ ಅಳಿಸಿಬಿಡಬೇಕು ಅನ್ನುವಷ್ಟು ನಮ್ಮ ಮಾತಿಗಿರ್ಬೋದು. ಯಾಕಂದರೆ ಯಾವುದು ನಮ್ಮ ಕೈಯಲ್ಲಿ ಇಲ್ಲ, ಯಾವುದು ನಾವು ಅಂದ್ಕೊಂಡ ಹಾಗೆ ಇರಬೇಕು ಅಂತಲೂ ಇಲ್ಲ, ಮತ್ತು ನಾವು ಅಂದ್ಕೊಂಡ ಹಾಗೆ ಆಗತ್ತೆ ಅಂತಲೂ ಅಲ್ಲ. ಯಾವ ಸ್ಥಿತಿಯಲ್ಲಿ ಯಾವುದಿರುತ್ತೋ ಎಲ್ಲದಕ್ಕೂ ರೆಡಿ ಇರಬೇಕು. ಅದು ಹೀಗೆ ಬಂದರೆ ಹಾಗೆ ಸ್ವೀಕಾರ ಮಾಡೋದು, ಹಾಗೆ ಬಂದರೆ ಹೀಗೆ ಸ್ವೀಕಾರ ಮಾಡೋದು. ಅದರ ಯಥಾಸ್ಥಿತಿಯನ್ನು ಒಪ್ಪಿಕೊಳ್ಳುವುದು ಅನ್ನೋದು ಮನಸ್ಸಿನಲ್ಲಿದ್ದಾಗ ಕ್ರೋಧ ಹರ್ಷಗಳು ಆ ಉದ್ವೇಗವನ್ನು ತಡೆಯದಂತೆ ಯಾರು ರಕ್ಷಿಸಿಕೊಳ್ತಾನೋ, ಸನ್ನಿಯಚ್ಛತಿ, ಆ ಶಬ್ದ ಗಮನಿಸಿ, ಯಚ್ಛತಿ ನಿಯಂತ್ರಣ, ಸಮ್ಯಕ್ ನಿಯಂತ್ರಣ. ಸ್ವಲ್ಪವೂ ಅದರ ಮೇಲೆ ನಮ್ಮ ಜಿದ್ದನ್ನು ಸಾಧಿಸುವಂತಹ ಅವಕಾಶವನ್ನು ಬಳಸಿಕೊಡಬಾರ್ದು. ನಮ್ಮ ಸರ್ಕಾರ ಬಂತು, ಎಲ್ಲರನ್ನೂ ಡಿಬಾರ್ ಮಾಡಿಬಿಡುದು, ತಮಗೆ ಬೇಡವಾದವರನ್ನೆಲ್ಲ ಬಂತು ಅಂತ ಇವ್ರು ಅಂದ್ಕೊಂಡು ಮೊದಲೇ ಎಲ್ಲ ಟೈಪ್ ಮಾಡಿ ರೆಡಿ ಮಾಡಿ ಅವರಿಗೆಲ್ಲ ಕಳಿಸ್ಬಿಟ್ಟಿದ್ದಾರೆ. ನೋಡಿದ್ರೆ ಅವ್ರ ಸರ್ಕಾರವೇ ಬರಲಿಲ್ಲ. ಟಕ್ ಅಂತ ಒಂದೇ ನಿಮಿಷಕ್ಕೆ ನಿಮ್ಗೆ ಎಲ್ರಿಗೂ ಕೂಡ 1 ಲಕ್ಷ ರೂಪಾಯಿ ಬರುತ್ತೆ ಅಂತ ಬೋರ್ಡ್ ಹಾಕಿದ್ದೆ ಮೆಸೇಜ್ ಹೋದದ್ದೇ ಹೋದದ್ದು. ಬಂದ್ರು ಎಲ್ಲ ಅಂಚೆ ಕಚೇರಿ ಹತ್ರ, ಬ್ಯಾಂಕ್ಗಳ ಹತ್ರ. ವರ್ಕೌಟ್ ಆಗಿದೆ, ಆದ್ರೆ ಈಗ ಕೊಡ್ಲಿಕ್ಕೆ ಆಗ್ತಿದ್ಯಾ?
ಜನ ಅದೇ ನಂಬಿ ಹಾಕಿದಾರಲ್ಲ. ಏನ್ ಮಾಡ್ಲಿಕ್ಕಾಗಲ್ಲ, ಕೆಲವೊಂದು ಸರ್ತಿ ಅದೇ ಜನರ ಮೂರ್ಖತನ ಅಂತ ಹೇಳುದು. ಹಾಗೆ ಅಂಥವನು ತನ್ನ ಕೋಪವನ್ನಾಗಲಿ ಹರ್ಷವನ್ನಾಗಲಿ ಸಹಿಸಿಕೊಳ್ಳದೆ ಹೋದ್ರೆ ಆವಾಗ ಶ್ರಿಯ ಸಹ ಭಾಜನಂ ಯಾತಿ, ಅವನು ಸಂಪತ್ತನ್ನ ನಿಯಂತ್ರಣ ಮಾಡಿಕೊಂಡ ಅಂದ್ರೆ ಹೊಂದುತ್ತಾನೆ, ನಿಯಂತ್ರಣ ಮಾಡಿಕೊಳ್ಳಿಲ್ಲ ಅಂದ್ರೆ ತನ್ನ ಸಂಪತ್ತನ್ನ, ತನ್ನ ಕಾಂತಿಯನ್ನು, ತನ್ನ ವರ್ಚಸ್ಸನ್ನ ಕಳ್ಕೊಳ್ತಾನೆ. ಆಪತ್ತುನ ಮುಖ್ಯತಿ, ಯಾರು ಎಂಥ ಆಪತ್ತು ಬಂದಾದ್ರೂ ಮೋಹಕ್ಕೊಳಗಾಗುವುದಿಲ್ಲ. ಹೌದಾ, ಸೋಲುವ ಪ್ರಸಂಗ ಬಂತ, ಸರಿ ಈ ಸೋಲನ್ನು ನಾನು ನೈತಿಕವಾಗಿ ಹೊತ್ತುಕೊಳ್ತೇನೆ, ಈ ಸೋಲಿನಲ್ಲಿ ಏನೋ ನನ್ನ ತಪ್ಪಿರಬೇಕು, ಯಾರು ಸಮಸ್ಥಿತಿಯಲ್ಲಿ ಇರ್ತಾನೋ ಅವನಿಗೆ ಮಾತ್ರ ಇಷ್ಟು ಧೈರ್ಯವಾಗಿ ಮಾತು ಹೇಳುವುದು, ಇಲ್ಲಾಂದ್ರೆ ತಡ್ಕೊಳ್ಳಿಕ್ಕೆ ಆಗಲ್ಲ. ಕೊನೆಗೆ ಇನ್ನೊಂದರಲ್ಲಾದ್ರೂ ಗೆಲ್ತೇನೆ, ಮತ್ತೊಂದರಲ್ಲಾದ್ರೂ ಗೆಲ್ತೇನೆ ಅಂತ ಇನ್ನೊಂದು ಪೋಸ್ಟಿಗೆ ಓಟಿಗೆ ನಿಲ್ಲಿಕ್ಕೆ ಶುರು ಮಾಡ್ತಾರೆ. 5 ವಿಧವಾದ ಬಲಗಳಿವೆ ಅಂತ ಮುಂದೆ ಹೇಳ್ತಾರೆ. ಬಲಂ ಪಂಚವಿಧಂ ನಿತ್ಯಂ ಪುರುಷಾಣ ನಿಬೋಧಮೆ, ಯತ್ತು ಬಾಹುಬಲಂ ನಾಮ ಪ್ರಥಮಂ ಬಲಮುಚ್ಯತೆ, ಅಮಾತ್ಯ ಲಾಭೋ ಭದ್ರಂತೆ ದ್ವಿತೀಯಂ ಬಲಮುಚ್ಯತೆ, ತೃತೀಯಂ ಧನಲಾಭಂತು ಬಲಂ ಆಹುರ್ಮನೀಷಿಣಃ, ಯತ್ವಸ್ಯ ಸಹಜಂ ರಾಜನ್ ಪಿತೃಪೈತಾಮಹಂ ಬಲಂ ಅಭಿಜಾತ ಬಲಂ ನಾಮ ಚತುರ್ಥಂ ಬಲಂ ಸ್ಮೃತಂ, ಯೇನ ತ್ವೇತಾನಿ ಸರ್ವಾಣಿ ಸಂಗೃಹೀತಾನಿ ಭಾರತ, ಯದ್ಬಲಾನ ಬಲಂ ಶ್ರೇಷ್ಠಂ ತತ್ ಪ್ರಜ್ಞಾಬಲಮುಚ್ಯತೆ, ತತ್ ಪ್ರಜ್ಞಾಬಲಮುಚ್ಯತೆ. 5 ಬಲ ಇದೆ ಒಬ್ಬ ಮನುಷ್ಯನ ಬೆಳವಣಿಗೆಗೆ ಕಾರಣವಾದಂಥದ್ದಲ್ಲಿ. ಒಂದನೇದ್ದು ಬಾಹುಬಲ, ತೋಳು ಗಟ್ಟಿ ಇರಬೇಕು. ಯುದ್ಧ ಮಾಡಬೇಕು ಅಂತಂದ್ರೆ ಯುದ್ಧಕ್ಕೆ ಸಿದ್ಧ ಇರಬೇಕು. ಬಾಹುಬಲಂ ನಾಮ ಪ್ರಥಮಂ ಬಲ ಮುಚ್ಯತೆ, ಒಬ್ಬ ಅಂದ್ರೆ ಇದು ಕ್ಷತ್ರಿಯನಿಗೆ ಬಹಳ ಮುಖ್ಯ. ಉಳಿದಂತೆ ಯಾವುದೇ ಕೆಲಸ ಮಾಡುವಾಗಲೂ ಆ ಕೆಲಸ ಮಾಡುವಷ್ಟು ತಾಕತ್ತು ಇರಬೇಕು, ಒಪ್ಕೊಂಡ್ಮೇಲೆ ಆ ಕೆಲಸ ಮಾಡ್ಲಿಕ್ಕೆ ರೆಡಿ ಇರಬೇಕು. ಎರಡನೇದು ಅಮಾತ್ಯ ಲಾಭೋ ಭದ್ರಂತೆ ದ್ವಿತೀಯಂ ಬಲ ಮುಚ್ಯತೆ. ಅಮಾತ್ಯ ಅಂದ್ರೆ ಒಳ್ಳೆಯ ಸಚಿವ, ಒಳ್ಳೆಯ ಮಂತ್ರಿ ಇದ್ರೆ ಮಾತ್ರ ಒಂದು ಸಚಿವ ಸಂಪುಟದಲ್ಲಿ ಆ ಸರ್ಕಾರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಸಚಿವರೇ ಆ ನಿಗಮದಿಂದ ಈ ನಿಗಮಕ್ಕೆ, ಈ ನಿಗಮದಿಂದ ಆ ನಿಗಮಕ್ಕೆ ಅಂತ ದುಡ್ಡನ್ನು ಗುಳುಂ ಮಾಡೋರಾಗ್ಬಿಟ್ರೆ ರಾಜನಿಗೆ ಒಂದು 3 ನಾಮ ಇಡಬೇಕು. ಅನ್ಯಾಯ ಮಾಡ್ಕೊಳ್ತಾ ಇದ್ದಾನೆ, ತಾನೇ ತನ್ನ ಕೈಯಾರೆ ತನ್ನ ಸರ್ಕಾರವನ್ನು ಬೀಳಿಸ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಒಳ್ಳೆಯ ಅಮಾತ್ಯರು ಸಿಗಬೇಕು. ಎಲ್ಲಿವರೆಗೆ ಅಂದ್ರೆ ಕೊನೆಗೆ ಆ ಅಮಾತ್ಯ ಏನೂ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ರೆ ನಾವು ಖಂಡಿತ ಯಾರನ್ನು ಬಿಡಲ್ಲ ಅಂತ ಆಗಾಗ ಸ್ಟೇಟ್ಮೆಂಟ್ ಆದ್ರೂ ಕೊಡ್ತಾ ಇರಬೇಕು. ತೃತೀಯಂ ಧನಲಾಭಂತು ಬಲಂ, ಮೂರನೇ ಬಲ ಯಾವುದು ಅಂದ್ರೆ ಸಂಪತ್ತು ಬೇಕಾದಷ್ಟು ಇರ್ಬೇಕು ಖರ್ಚು ಮಾಡ್ಲಿಕ್ಕೆ. ಈ ಬಲ ಇಲ್ಲದೆ ಇದ್ದಾಗ, ಅಮಾತ್ಯ ಕೈ ಕೊಟ್ಟ ಅಂದಾಗ ಆ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಒಂದಿಷ್ಟು ಜನರಿಗೆ ತುಂಬಿಸಿ, ನೀವು ದೂರ ಹೇಳಬೇಡಿ, ನೀವು ಸುಳ್ಳು ಸಾಕ್ಷಿ ಕೊಡಿ ಅಂತ ಇನ್ನೇನೇನೋ ಯೋಜನೆ ಮಾಡಿಕೊಂಡು ಅವರನ್ನು ಬಚಾವ್ ಮಾಡುವ ಕೆಲಸಕ್ಕೆ ದುಡ್ಡನ್ನಾದ್ರೂ ಬಳಸಿಕೊಳ್ತಾನೆ ಅವನು. ಅದು ಅಂದ್ರೆ ಇದು ದುರುಪಯೋಗ ಪಡಿಸ್ಕೊಳ್ಳೋದ್ರ ಬಗ್ಗೆ ಹೇಳಿದ್ದು ನಾನು, ಹಾಗೆ ಮಾಡಬೇಕು ಅಂತ ಅರ್ಥ ಅಲ್ಲ. ಇಲ್ಲಿ ನಿಜವಾಗಿ ಅದನ್ನು ಸಾತ್ವಿಕವಾದ ಬಲ ಅಂತ ಹೇಳುವಾಗ ಧನ ಉಪಯೋಗ ಮಾಡಿ ಶತ್ರುವಾದವನು ಹೇಗೆ ತನ್ನನ್ನು ದುರ್ಬಲಗೊಳಿಸಬೇಕು ಅಂತ ಪ್ರಯತ್ನಿಸ್ತಾನೋ ಅದೇ ರೀತಿ ಸಂಪತ್ತನ್ನು ಸದ್ವಿನಿಯೋಗ ಮಾಡಿ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿ ಆ ದುಡ್ಡಿನ ಬಲದಿಂದ ನಾನು ನೋಡಿ ನಿಮ್ಮ ಅಭಿವೃದ್ಧಿಗೆ ಇಷ್ಟು ಕಾರಣನಾಗಿದ್ದೇನೆ ಅಂತ ಎದುರಾಳಿಯನ್ನು ಬಗ್ಗಿಸ್ಲಿಕ್ಕೋಸ್ಕರ ಆ ದುಡ್ಡನ್ನು ಬಳಸಿದ್ರೆ ಅದು ತೃತೀಯ ಬಲ, ಧನಬಲ. ಯತ್ವಸ್ಯ ಸಹಜಂ ರಾಜನ್ ಪಿತೃಪೈತಾಮಹಂ ಬಲಂ, ಮೂರನೇ ಬಲ ಪಿತೃಪೈತಾಮಹ ಬಲ, ಅದು ಅಭಿಜಾತ ಬಲ ಅಂತ ಕರೀತಾರೆ. ಒಳ್ಳೆಯ ಹಿರಿಯರ ಮುತ್ಸದ್ದಿಗಳ ಮನೆತನದಲ್ಲಿ ಬಂದವರಾದ್ರೆ, ಅಂದ್ರೆ ಬ್ಯಾಕ್ ಗ್ರೌಂಡ್ ಸಪೋರ್ಟು, ಅವರ ಅಜ್ಜ, ಅವರ ತಾತ ಅಂದ್ರೆ ಮುತ್ತಾತ, ಅವರ ಅಣ್ಣ, ಯಾರೋ ಒಬ್ರು ಒಳ್ಳೆ ರಾಜಕೀಯ ಪ್ರೇರಣೆಯಿಂದ ಅಧಿಕಾರವನ್ನು ಚೆನ್ನಾಗಿ ನಡೆಸಿದವರು. ಇದು ನಾನು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಹೇಳೋದು. ಆರ್ಥಿಕ ವ್ಯವಸ್ಥೆಯನ್ನು ಇಟ್ಟುಕೊಂಡ್ರೆ ಆರ್ಥಿಕವಾಗಿ ವ್ಯಾಪಾರ ಚೆನ್ನಾಗಿ ಮಾಡಿದವರು ಇರಬಹುದು, ಅಥವಾ ಇನ್ಯಾವುದೋ ಒಂದು ದೃಷ್ಟಿಯಿಂದ ಯಾವುದೇ ಫೀಲ್ಡಿಗೆ ಹೋದ್ರು ಅವರ ಫೀಲ್ಡಿನ ಬೆಂಗಾವಲಾಗಿ ಅವರ ಪೂರ್ವಜರಿದ್ದಾರೆ ಅಂದ್ರೆ ಅವಾಗ ಅದಕ್ಕೊಂದು ಬಲ ಜಾಸ್ತಿ ಇದೆ. ಇದು ನಾವು ಹೇಳಲ್ವಾ, ಸಿನ್ಸ್ 100 years, 100 ವರ್ಷದಿಂದ ಈ ಸಂಸ್ಥೆ ಇದೆ ಅಂದಾಗ ಅಷ್ಟು ಅನುಭವ ಇದೆ ಅಂತ ಅವರ ಬಗ್ಗೆ. ಅವರು ಯಾವುದೇ ವಸ್ತುಗಳನ್ನು ತಯಾರಿಸುವಾಗ ಅದರಲ್ಲಿ ಪ್ರಾಬ್ಲಮ್ಗಳು ಇಲ್ಲದಂತೆ ಅವರು ಅದನ್ನು ಸರಿಪಡಿಸುವಲ್ಲಿ ಅನುಭವಸ್ಥರಾಗಿದ್ದಾರೆ. ಆದ್ರಿಂದಾಗಿ ನಾವು ಅದನ್ನು ನಂಬಬಹುದು. ಇಷ್ಟು ವರ್ಷ ಒಂದು ಸಂಸ್ಥೆ ಉಳಿತಾ ಇದೆ ಅಂದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು ಅಂತ. ಅಭಿಜಾತ ಬಲ ಅಂದ್ರೆ ಹಿಂದಿನಿಂದ ಯಾರ್ಯಾರು ಇದನ್ನು ನಡೆಸ್ಕೊಂಡು ಬಂದಿದ್ದಾರೋ ಅವರೆಲ್ಲ ಒಳ್ಳೆ ಹೆಸರು ಉಳಿಸ್ಕೊಂಡು ಬಂದದ್ದಾದ್ರೆ ಆವಾಗ ಅದೇ ಹೆಸರು ಇವನಿಗೂ ಮುಂದುವರಿಯುತ್ತೆ. ಅಭಿಜಾತ ಬಲ ಅಂತ ಕರೀತಾರೆ. ಇದನ್ನು ನಮ್ಮ ಪೂರ್ವಜರ ತಾಕತ್ತಿನಿಂದ ಬಂದ ಬಲ. ಇದು ಲೋಕಕ್ಕೆ ಮಾತ್ರ, ಇದು ಅಧ್ಯಾತ್ಮಕ್ಕೆ ಸಂಬಂಧ ಇಲ್ಲ. ಇಲ್ಲಿ ಎಲ್ಲಿ ಮಾತಾಡಿದ್ರು ಕೂಡ ಒಂದು ತಿಳ್ಕೊಳ್ಬೇಕಾದ್ದೇನು ಅಂದ್ರೆ ಇದು ಅಂತರಂಗಕ್ಕೆ ಸಂಬಂಧಪಟ್ಟ ಬೆಳವಣಿಗೆಗೆ ಹೇಳಿದ್ದಲ್ವೇ ಅಲ್ಲ. ಇದೆಲ್ಲ
ಹೊರಗಿನ ಹೊರಗಿನ ಸಮಾಜದ ವ್ಯವಸ್ಥೆಯಲ್ಲಿ ನಾವು ಸಂಪತ್ತು ಅಥವಾ ಅಧಿಕಾರ ಅಥವಾ ಇನ್ನೇನೋ ಒಂದು ಗಳಿಸುವ ವಿಷಯದಲ್ಲಿ ಮಾತ್ರ ಈ ಬಲಗಳನ್ನ ಬಲ ಅಂತ ಪರಿಗಣಿಸಬೇಕಾದದ್ದು. ಸಪೋರ್ಟ್ ಆಗಿ ಇರಬಹುದು, ಅವರಿಗೆ ಅಂಥ ವಾತಾವರಣ ಇದ್ದದ್ರಿಂದ ಅವರಿಗೆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ ಇರಬಹುದು, ಅಷ್ಟೇ ಬಿಟ್ರೆ ಅದು ಇದ್ದದ್ದಕ್ಕೆ ಇವನನ್ನ ಎತ್ಕೊಂಡು ಹೋಗಿ ಇವನು ಇಂಥವ್ರ ಮನೆಯಲ್ಲಿ ಹುಟ್ಟಿದ್ದಾದ್ರೆ ಇವನನ್ನು ಸ್ವರ್ಗಕ್ಕೆ ತಗೊಂಡೋಗೋಣ, ಮೋಕ್ಷಕ್ಕೆ ತಗೊಂಡೋಗೋಣ ಅಂತ ಯಾರನ್ನು ಕರ್ಕೊಂಡು ಹೋಗಲ್ಲ. ಇನ್ನು ಕೊನೆಯದೊಂದು ಇದೆಲ್ಲದರ ಬಲಕ್ಕಿಂತ ಹೆಚ್ಚಿನ ದೊಡ್ಡ ಬಲ ಅಂತ ಹೇಳ್ತಾರೆ. ಅದನ್ನೇ ಇದು ಬೇಕಿದ್ದು. ಇಲ್ಲಿಯ ತನಕದ್ದೆಲ್ಲವೂ 4 ಕೂಡ ಇದು ಹೊರಗಿನ ಬಲ, ಇದು ಅಂತರಂಗ ಬಲ ಅಲ್ಲ, ಇದು ಬಹಿರಂಗ ಬಲ. ಅಂತರಂಗ ಬಲ ಒಂದಿದೆ, ಏನ ತ್ವೇತಾನಿ ಸರ್ವಾಣಿ ಸಂಗೃಹೀತಾನಿ ಭಾರತ. ಇದೆಲ್ಲ ಸಂಗ್ರಹ ಮಾಡಿ ಒಂದರಲ್ಲಿ ತಂದು ನಿಲ್ಲತ್ತೆ. ಇದಿಲ್ಲದೇ ಇದ್ರೂ ಕೂಡ ಈ ತಾಕತ್ತು ಅನ್ನೋದು ಅವನನ್ನು ವೈಯಕ್ತಿಕವಾಗಿ ಬೆಳೆಸತ್ತೆ. ಯಾವುದು ಅಂದ್ರೆ ಯದ್ಬಲಾನ ಬಲಂ ಶ್ರೇಷ್ಠಂ ತತ್ ಪ್ರಜ್ಞಾಬಲ ಮುಚ್ಚತೆ. ಪ್ರಜ್ಞಾಬಲ ಇದೆಯಲ್ವಾ, ಬೌದ್ಧಿಕವಾದ ಆಂತರಂಗಿಕವಾದ ಸ್ವಭಾವ ಸಹಜವಾದಂಥ ಜ್ಞಾನದಿಂದ ಕೂಡಿದ ಬಲ ಏನಿದೆ, ಇದು ಎಲ್ಲ ಕಡೆಯೂ ಕೂಡ ಅವನನ್ನ ಎತ್ತರಕ್ಕೆ ಏರಿಸುತ್ತೆ. ಇದೆಲ್ಲವನ್ನು ಕರ್ಮ ಏರಿಳಿತ ಮಾಡ್ತಾ ಇರುತ್ತೆ. ಕರ್ಮದ ವ್ಯವಸ್ಥೆ ಅನ್ನೋದು ಎಂಥ ಜ್ಞಾನಿಗಾದ್ರೂ ಇದೆ, ಎಂಥ ದಡ್ಡನಿಗಾದ್ರೂ ಇದೆ. ಆದ್ರೆ ಕೊನೆಗೆ ಉಳಿಯುವುದು ಯಾವುದು ಅಂದ್ರೆ ಕರ್ಮ ಅಲ್ಲ, ಅವನ ಸ್ವಭಾವ. ಅವನ ಜ್ಞಾನ ಅನ್ನೋದೇ ಸ್ವಭಾವ ಸಹಜವಾದ ಜ್ಞಾನ ಅನ್ನೋದೇ ಕೊನೆಗೆ ಅವನಿಗೆ ಉಳಿಯುವುದು. ಆದ್ರೆ ಅಲ್ಲಿ ತನಕ ಅದನ್ನು ಎದುರಿಸಿ ಬರಬೇಕಲ್ಲ, ಅದಕ್ಕೋಸ್ಕರ ಈ ಹೊರಗಿನ ಬಲಗಳನ್ನೆಲ್ಲವನ್ನು ಕೂಡ ಅವನು ಬಳಸಿಕೊಂಡು ಬೆಳೆಯುವುದಾಗುತ್ತೆ. ಮಹತೆ ಯೋ ಅಪಕಾರಾಯ ನರಸ್ಯ ಪ್ರಭವೇನ್ನರ ತೇನ ವೈರಂ ಸಮಾಸಜ್ಯ ದೂರಸ್ಥೋಸ್ಮೀತಿ ನಾಶ್ವಸೇ. ಎಲ್ಲೋ ದೂರದಲ್ಲಿದ್ದಾರೆ, ಪ್ರಜ್ಞಾಬಲ ಉಳ್ಳವನನ್ನ ಎದುರು ಹಾಕೊಳ್ಬಾರದು ಅಂತ ಹೇಳುವುದಕ್ಕೆ ಅವರು ಹೇಳುದು. ಯಾರು ಮಹತೆ ಯೋ ಅಪಕಾರಾಯ ನರಸ್ಯ ಪ್ರಭವೇ, ದೊಡ್ಡ ಅಪಕಾರ ಮಾಡಿದ್ದಾನೆ ಅವನಿಗೆ, ತುಂಬಾ ಪ್ರಜ್ಞಾವಂತನನ್ನ ಕೆಣಕಿದ್ದಾನೆ ಅಂತ ಇಟ್ಕೊಳ್ಳಿ. ಪ್ರಜ್ಞಾವಂತನನ್ನ ಕೆಣಕಿ ನಾನೇನು ಈ ಬಾಹುಬಲ, ಧನಬಲ, ಜನಬಲ ಇದೆಲ್ಲವೂ ಕೂಡ ಆ ಪರಿಸರದಲ್ಲಿದ್ರೆ ಮಾತ್ರ ನಡೆಯುತ್ತೆ. ಎಷ್ಟು ಧನಬಲ ಇದ್ರೂ ಕೂಡ ಅವನು ವಿದೇಶದಲ್ಲಿದ್ರು ಅವನನ್ನ ಪಕ್ಕ ಕರ್ಕೊಂಡು ಬರ್ಲಿಕ್ಕಾಗತ್ತಾ? ಅವನನ್ನು ಹುಡ್ಕೊಂಡು ಬರ್ಲಿಕ್ಕೆ ಮತ್ತೊಂದು 4 ಟೀಮ್ ಮಾಡಬೇಕು, ಅವ್ನು ಬರ್ತಾನೆ ಅಂತ ಅವನೇ ಬರುವ ತನಕನೂ ಕಾಯ್ತಾ ಇರ್ಬೇಕು. ಅವನು ಯಾವುದೋ ಬೇರೆ ದೇಶದಲ್ಲಿ ನನಗೆ ಇಲ್ಲಿಯ ಸದಸ್ಯತ್ವವನ್ನು ಇಟ್ಕೊಂಡು, ನಾನು ಪೌರತ್ವವನ್ನು ಇಟ್ಕೊಂಡು ಇಲ್ಲೇ ಇರ್ತೇನೆ ಅಂತ ಹೇಳಿದ್ರೆ ಯಾರನ್ನು, ನೀರವನನ್ನ ಇರಬಹುದು, ಮಲ್ಯನನ್ನಿರ್ಬಹುದು, ಯಾರನ್ನು ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಲ್ಲಿ ಅವ್ರು ರಕ್ಷಣೆ ಪಡ್ಕೊಂಡಿರ್ತಾರೆ. ಆದ್ರಿಂದ ಈ ಉಳಿದದ್ದು ಯಾವುದು ಕೂಡ ಸುಲಭದಲ್ಲಿ ಒಬ್ಬರನ್ನು ಉಳಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ತೇನ ವೈರಂ ಸಮಾಸಜ್ಯ, ಯಾರು ಪ್ರಜ್ಞಾಬಲದಿಂದ ಹಿರಿಯನಿರ್ತಾನೋ ಅವನ ವೈರವನ್ನ ಸಮಾಸಜ್ಯ ಹೊಂದಿ ದೂರಸ್ಥೋಸ್ಮೀತಿ ನಾಶ್ವತೆ, ನಾನು ದೂರದಲ್ಲಿದ್ದೇನೆ, ನಂಗೇನು ಮಾಡ್ಲಿಕ್ಕಾಗಲ್ಲ ಅವನಿಂದ ಅಂತ ಮಾತ್ರ ನೆಮ್ಮದಿಯಿಂದ ಮೈಮರೆತು ಮಲ್ಕೋಬೇಡಿ. ಪ್ರಜ್ಞಾಬಲ ಇದ್ದವನು ಎಷ್ಟು ದೂರ ಇದ್ರೂ ಕೂಡ ಅವನನ್ನ ಹೊಡೆದು ಹಾಕುವುದಕ್ಕೆ ಬೇಕಾದಂತಹ ಪ್ಲಾನ್ ಅನ್ನ ಮಾಡ್ಲಿಕ್ಕೆ ಅವನ ಹತ್ರ ಸಾಮರ್ಥ್ಯ ಇದೆ. ಅದನ್ನು ಮುಂದೆ ಮತ್ತು ಹೇಳ್ತಾರೆ. ಮತ್ತೆ ಇನ್ಯಾರ ಹತ್ರ ವೈರ ಮಾಡ್ಕೊಳ್ಬಾರ್ದು ಅಂದ್ರೆ, ಪಾಂಡವರೆಲ್ಲೋ ದೂರ ಇದ್ದಾರೆ, ಅವ್ರು ನಮ್ಮನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಹತ್ರ ಅಧಿಕಾರ ಇದೆ, ಸೈನ್ಯ ಇದೆ, ಜನ ಇದ್ದಾರೆ, ಎಲ್ಲ ಇದ್ದಾರೆ, ಅವರೆಲ್ಲೋ ಹೊರಗಿದ್ದಾರೆ, ನಮಗೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಇಷ್ಟು ದೂರದಲ್ಲಿದ್ದೇನೆ ಅಂತ ಧೈರ್ಯವಾಗಿ ನಿನ್ನನ್ನು ನೀನು ಸೇಫು ಅಂತ ಅನ್ಕೊಳ್ಬೇಡ. ಸ್ತ್ರೀಷು ರಾಜಸು ಸರ್ಪೇಶು ಸ್ವಾಧ್ಯಾಯ ಪ್ರಭುಶತ್ರುಷು ಭೋಗೇಶ್ವಾಯುಷು ವಿಶ್ವಾಸಂ ಕಃ ಪ್ರಾಜ್ಞ ಕರ್ತುಮರ್ಹತಿ. ಸ್ತ್ರೀಯರ ವಿಷಯದಲ್ಲಿ, ರಾಜರಲ್ಲಿ, ಸರ್ಪಗಳಲ್ಲಿ, ಸ್ವಾಧ್ಯಾಯ ನಡೆಸುವವರಲ್ಲಿ, ಅಧಿಕಾರವುಳ್ಳವರಲ್ಲಿ ಮತ್ತು ಶತ್ರುಗಳಾಗಿಯೇ ನಿರಂತರ ಶತ್ರುಗಳಾಗಿ ಇರುವವರಲ್ಲಿ ಭೋಗೇಶು ಆಯುಷಿ ವಿಶ್ವಾಸಂ ಕಃ ಪ್ರಾಜ್ಞ ಕರ್ತುಮರ್ಹತಿ. ಆಯುಷ್ಯ ಪೂರ್ತಿ ನಾನು ಸುಖವಾಗಿರ್ತೇನೆ ಅಂತ ಯಾವ ಪ್ರಾಜ್ಞ ತಾನೇ ಅವರ ವೈರವನ್ನ ಕಟ್ಟಿಕೊಂಡು ನನ್ನ ಭೋಗಗಳಿಗೆ ಏನೂ ತೊಂದರೆ ಆಗುವುದಿಲ್ಲ, ಅಥವಾ ನನ್ನ ಆಯುಷ್ಯಕ್ಕೆ ಏನೂ ತೊಂದರೆ ಇಲ್ಲ, ನಾನು ಉಣ್ಣುವುದಕ್ಕೆ, ನಾನು ಬದುಕುವುದಕ್ಕೆ ನನಗೆ ಯಾರಿಂದಲೂ ತೊಂದರೆ ಇಲ್ಲ ಅಂತ ಯಾವ ಪ್ರಾಜ್ಞ ತಿಳಿದವನು ಆ ವೈರವನ್ನ ಕಟ್ಟಿಕೊಂಡ ಮೇಲೆ ಮೈ ಮರೆತು ಬದುಕ್ತಾನೆ. ತುಂಬಾ ಜಾಗೃತೆಯಿಂದ ಇರಬೇಕಾಗುತ್ತೆ. ಅವ್ರ ಹತ್ರ ವೈರ ಕಟ್ಕೊಳ್ಬಾರದು ಅಂತ ತಾತ್ಪರ್ಯ. ಆದ್ರೆ ಕಟ್ಟಿಕೊಂಡ ವೈರ ಮತ್ತೆ ಅವನನ್ನು ನೆಮ್ಮದಿಯಿಂದ ಬದುಕಲಿಕ್ಕೆ ಬಿಡತ್ತೆ ಅಂತ ಅವನು ಭಾವಿಸುವ ಹಾಗಿಲ್ಲ. ಅದರಿಂದ ಕಟ್ಕೊಳ್ಬಾರದು ಅಂತ ಕೊನೆಯ ಸಮಾಧಾನದ ಮಾತದು. ಆದ್ರೆ ಅಕಸ್ಮಾತ್ ಕಟ್ಟಿಕೊಂಡ್ರೆ ಯಾವ ಪ್ರಾಜ್ಞ ಮೈ ಮರೆತು ವಿಶ್ವಾಸಂ, ನನಗೇನು ಆಗಲ್ಲ ಅಂತ ಅತಿಯಾದ ವಿಶ್ವಾಸದಿಂದ ಯಾರು ಬದುಕ್ತಾನೆ, ನ ಕರ್ತು ಮರಹತಿ, ಅಂಥವನು ಆ ಬದುಕನ್ನ ನಡೆಸಲಿಕ್ಕೆ ಅರ್ಹ ಅಲ್ಲ. ಪ್ರಜ್ಞಾಶರೇಣಾಭಿಹತಸ್ಯ ಜಂತೋ ಚಿಕಿತ್ಸಕಸ್ಸಂತಿ ನಚೌಷಧಾನಿ
ನ ಹೋಮ ಮಂತ್ರಾಹ ನ ಚ ಮಂಗಲಾನಿ ನಾಥರ್ವಣ ನಾಪ್ಯಗದಾ ಸುಸಿದ್ಧಾಹ. ಪ್ರಜ್ಞಾವಂತನ ವೈರವನ್ನು ಕಟ್ಟಿಕೊಂಡವನನ್ನು ರಕ್ಷಿಸಲಿಕ್ಕೆ ಜಗತ್ತಿನಲ್ಲಿ ಯಾವ ವೈದ್ಯನೂ ಇಲ್ಲ, ಯಾವ ಚಿಕಿತ್ಸಕನೂ ಇಲ್ಲ, ಯಾವ ಔಷಧಗಳು ಇಲ್ಲಿ ತನಕ ಸಿಕ್ಕಿಲ್ಲ, ಯಾವ ಮಂತ್ರದಿಂದಲೂ ಬದುಕಲಿಕ್ಕಾಗಲ್ಲ, ಯಾವ ಹೋಮ ಮಾಡಿದ್ರೂ ಅವನನ್ನು ರಕ್ಷಿಸ್ಲಿಕ್ಕಾಗಲ್ಲ, ಯಾವ ಮಂಗಳ ಕಾರ್ಯಗಳನ್ನು ಮಾಡಿ ಜನರನ್ನು ಮೆಚ್ಚಿಸಿ ನಾನು ಸರಿ ಅಂತ ಸಮರ್ಥಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಥರ್ವ ವಿದ್ಯೆಯಿಂದ ಬೇಕಾದಷ್ಟು ಅಂದ್ರೆ ಏನಂತಾರೆ, ವಿಚ್ ಕ್ರಾಫ್ಟ್ನಂತಹ ಆಭಿಚಾರ ಕ್ರಿಯೆಯನ್ನು ಮಾಡಿ ನಾನು ಅವನನ್ನು ಮುಗಿಸ್ತೇನೆ ಅಂತ ಅನ್ಕೊಂಡ್ರೆ ಪ್ರಜ್ಞಾಬಲದಿಂದ ಯಾರು ಕೂಡಿರ್ತಾನೋ ಅವನನ್ನ ಯಾವತ್ತೂ ಬಗ್ಗಿಸ್ಲಿಕ್ಕಾಗಲ್ಲ. ನಾಪಿ ಅಗದಾಹ, ವಿಷವನ್ನೇ ಸೃಷ್ಟಿ ಮಾಡಿ ಅವನ ಸುತ್ತ ಜನರ ವಿರೋಧವನ್ನು ಕಟ್ಟಿಸ್ತೇನೆ ಅಂದರೆ ಅದು ಸಾಧ್ಯ ಇಲ್ಲ. ಸುಸಿದ್ಧಾಹ ಅಪಿ ಅಗದಾಹ, ಅತ್ಯಂತ ಪ್ರಸಿದ್ಧವಾದ ವಿಷವೂ ಕೂಡ ಬುದ್ಧಿವಂತನಾದವನನ್ನ ಅವನ ವೈರವನ್ನು ಕಟ್ಟಿಕೊಂಡು ಅವನನ್ನು ಕೊಲ್ತೇನೆ ಅಂತ ಪ್ರಯತ್ನಿಸಿದ ಮೇಲೆ ಮತ್ತೆ ನಾವು ಸುಖವಾಗಿರ್ತೇವೆ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಸ್ವಾಧ್ಯಾಯ ಅಂತ ಒಂದು ಮಾತು ಹೇಳಿದ್ರು, ಸ್ವಾಧ್ಯಾಯ ಮಾಡುವವನನ್ನ ಯಾವತ್ತೂ ಕೂಡ ವಿರೋಧ ಹಾಕೊಳ್ಬಾರ್ದು ಅಂತ. ಯಾಕೆಂದ್ರೆ ಆ ಅಧ್ಯಯನದ ಬಲ ಅವರಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಆ ರಕ್ಷೆಯಾಗಿ ಅವರ ಜೀವನವನ್ನು ಕಾಪಾಡುತ್ತೆ. ಅಧ್ಯಯನ ಮಾಡಿದಾಗ ಸಹಜವಾಗಿ ಒಂದು ಶಿಷ್ಯ ಪರಂಪರೆಯಿಂದ ರಕ್ಷಣೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಸಹಜವಾಗಿ ದೈವ ಬಲ ಅವನಿಗೆ ಜೊತೆಗಿರುತ್ತೆ. ಅವನು ಏನು ಮಾಡಿದ್ರು ಅವನು ನಿಷ್ಠೆಯಿಂದ ತನ್ನ ಅಧ್ಯಯನ ಮಾಡುವುದು ಒಂದೇ ಗುರಿ ಇಟ್ಕೊಂಡಿದ್ರೆ ಯಾವ ವ್ಯಕ್ತಿಗಳು ಅವನನ್ನು ಅಲ್ಲಾಡಿಸ್ಲಿಕ್ಕಾಗಲ್ಲ ಅನ್ನೋದು ಅದರ ತಾತ್ಪರ್ಯ. ಪಾಂಡವರು ನಿರಂತರ ಅಧ್ಯಯನಶೀಲರು ಅನ್ನೋದು ಗುಣ. ಅವರು ಕಾಡಲ್ಲಿದ್ದಾಗಲೂ ಯಾವತ್ತೂ ಅಧ್ಯಯನ ಬಿಟ್ಟಿರಲಿಲ್ಲ. ಅಯ್ಯೋ ನಾವೇನ್ರಿ ಮಾಡೋದು, ಕಾಡಲ್ಲಿ ಕೂತ್ಕೊಂಡು ಟೈಮ್ ಫ್ರೀ ಇದೆ, ಒಂಚೂರು ಮೊಬೈಲ್ ಕೂತ್ಕೊಂಡು ನೋಡಿ ಅರ್ಧ ಗಂಟೆ ಪಾಸ್ ಮಾಡೋಣ ಅಂತ 2.5 ಗಂಟೆ ಪಾಸ್ ಆದ್ಮೇಲೂ ಇನ್ನೂ ಅರ್ಧ ಗಂಟೆ ಆಗಿಲ್ಲ ಅಂತ ಕಾಯ್ತಾ ಇರೋ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಅವರ ನಿರಂತರವಾದ ಆಲೋಚನೆ ಇದ್ದದ್ದು ಭಗವಂತನನ್ನು ಪಡೆಯುವುದು ಹೇಗೆ. ಅದಕ್ಕಾಗಿ ಅಧ್ಯಯನ ಆಗಲೂ ಜಾರಿಯಲ್ಲಿತ್ತು. ಅಂತಹ ಸ್ವಾಧ್ಯಾಯಶೀಲನನ್ನ ಯಾವ ಕಾರಣಕ್ಕೂ ಕೂಡ ನೀನು ಶತ್ರುವಾಗಿ ಪರಿಗಣಿಸಬೇಡ. ಸರ್ಪಮಗ್ನಿಶ್ಚ ಸಿಂಹಶ್ಚ ಕುಲಪುತ್ರಶ್ಚ ಭಾರತ ನಾವಜ್ಞೇಯ ಮನುಷ್ಯೇಣ ಸರ್ವೇಹ್ಯೇತೆ ಅಮಿತತೆ ಅತಿ ತೇಜಸಃ. ಸರ್ಪ, ಅಗ್ನಿ, ಸಿಂಹ, ಒಳ್ಳೆಯ ಬ್ಯಾಕ್ಗ್ರೌಂಡ್ ಇರುವಂತಹ ಮನೆತನದ ವ್ಯಕ್ತಿಯನ್ನ ನ ಅವಜ್ಞೇಯ, ತಿರಸ್ಕಾರ ಮಾಡಬೇಡ. ಯಾಕೆಂದ್ರೆ ಇದೆಲ್ಲವೂ ಒಂದು ರೀತಿಯಲ್ಲಿ ಅತಿಯಾದ ತೇಜಸ್ಸಿನಿಂದ ಕೂಡಿ ನಮಗೆ ಯಾವತ್ತು ಬೇಕಾದರೂ ಹಾನಿ ಉಂಟು ಮಾಡಬಹುದಾದ ಶಕ್ತಿ ಉಳ್ಳದ್ದಾಗಿರುತ್ತೆ. ಅಗ್ನಿಸ್ತೇಜೋ ಮಹಲ್ಲೋಕೆ ಗೂಢಸ್ಥಿಷ್ಠತಿ ದಾರುಷು ನಚೋಪಯುಂಕ್ತೆ ತದ್ದಾರು ಯಾವನ್ನೋ ದೀಪ್ಯತೆ ಕರೈಹಿ. ಅಗ್ನಿ ಅತ್ಯಂತ ದೊಡ್ಡ ತೇಜಸ್ಸು ಈ ಜಗತ್ತಿನಲ್ಲಿ, ಆದರೆ ಯಾರಿಗೂ ಕಾಣುವುದಿಲ್ಲ. ಗೂಢಸ್ಥಿಷ್ಠತಿ ದಾರುಷು, ಒಣಗಿದ ಮರದ ಅಂದ್ರೆ ಒಣಗಿದ ಕಟ್ಟಿಗೆಯ ಒಳಭಾಗದಲ್ಲಿ ಬೆಂಕಿ ನಿರಂತರ ಇರುತ್ತೆ. ನಾವೇನು ಅನ್ಕೋತೇವೆ, ಕಡ್ಡಿ ಹಚ್ಚಿದಾಗ ಬೆಂಕಿ ಹತ್ಕೊಳ್ಳುದು ಅಂತ. ಕಡ್ಡಿ ಹಚ್ಚಿದಾಗ ಬೆಂಕಿ ಹತ್ಕೊಳ್ಳುದು ಅಂತ ಆದ್ರೆ ಕಬ್ಬಿಣಕ್ಕೂ ಬೆಂಕಿ ಹಚ್ಚಿದ್ರೆ ಯಾಕೆ ಹತ್ಕೊಳ್ಳಲ್ಲ? ಕಟ್ಟಿಗೆ ಮಾತ್ರ ಯಾಕೆ ಹತ್ಕೊಳ್ಳುತ್ತೆ? ಕಟ್ಟಿಗೆಯಲ್ಲಿ ಬೆಂಕಿ ಒಳಗಿನಿಂದ ಇರೋದ್ರಿಂದ ಆ ಬೆಂಕಿ ಅನ್ನೋದು ಒಂದು ಉದ್ಬೋಧಕ ಆಯಿತು, ತನ್ನ ಬೆಂಕಿಯನ್ನು ಹೊರಕ್ಕೆ ಸೂಚಿಸಿತು. ಈ ಬೆಂಕಿಯ ಜೊತೆಗೆ ಕಟ್ಟಿಗೆ ಈ ದೀಪವನ್ನು ಹಚ್ಚಿದಾಗ ಆ ಹಚ್ಚುವ ಗುಣದಿಂದ ಅದರೊಳಗೆ ಬೆಂಕಿ ಇದ್ದದ್ರಿಂದ ಅದು ಅಭಿವ್ಯಕ್ತ ಆಯಿತು. ಇಲ್ಲಾಂದ್ರೆ ಬೆಂಕಿ ಹೇಗೆ ಗೊತ್ತಾಗುತ್ತೆ? ಅದರಿಂದಾಗಿ ಸಾಧಕನಾದವನು ಅಥವಾ ಒಳ್ಳೆಯ ಶೂರನಾದವನು ಯಾವತ್ತೂ ಕೂಡ ತನ್ನ ಅಂತರಂಗದ ಬಲವನ್ನು ಯಾವತ್ತೂ ಯಾರಿಗೂ ಬಿಟ್ಕೊಡುವುದಿಲ್ಲ. ನಾವಜ್ಞೇಯಾಹ, ಇದು ಯಾರನ್ನೂ ಕೂಡ ನಾವು ಅವಮಾನಿಸಬಾರದು. ಒಳಗಿನಿಂದಲೇ ಅದು ಸುಡುವ ಬೆಂಕಿಯಾಗಿ ನಮ್ಮನ್ನೇ ನಾಶ ಮಾಡಿಬಿಡುತ್ತೆ. ಅಗ್ನಿಸ್ತೇಜೋ ಮಹಲ್ಲೋಕೆ ಗೂಢಸ್ಥಿಷ್ಠತಿ ದಾರುಷು ನಚೋಪಯುಂಕ್ತೆ ತದ್ದಾರು ಯಾವನ್ನೋ ದೀಪ್ಯತೆ ಪರೈಹಿ. ಬೇರೆಯವರಿಂದ ಬೆಂಕಿ ಅನ್ನೋದು ಕೊಡ ಮಾಡದೆ ಹೋದಾಗ ಆ ಒಳಗಿನ ಬೆಂಕಿ ಅಪ್ರಕಟಿತವಾಗಿ ಒಳಗೆ ಉಳಿದು ಬಿಡುತ್ತೆ. ಆದರೆ ಒಳಗೆ ಬೆಂಕಿ ಇರುತ್ತೆ. ಎಷ್ಟು ವರ್ಷ ಆದರೂ ಎಷ್ಟು ಕಾಲ ಆದರೂ ಒಳಗಿನ ಬೆಂಕಿ ಹಾಗೇ ಇರುತ್ತೆ. ಆದ್ರಿಂದಾಗಿ ಒಂದು ವೇಳೆ ಬೆಂಕಿ ಇದೆ ಆದರೆ ಕಟ್ಟಿಗೆ ಯಾವತ್ತೂ ಯೂಸೇ ಮಾಡಿಲ್ಲ, ಬೆಂಕಿ ಉಪಯೋಗ ಆಗುತ್ತಾ? ಕಟ್ಟಿಗೆ ಮೇಲೆ ಕೂತು ಬೆಂಕಿ ಬಂತ ಅಂತ ಕೂತ್ರೆ ಏನು ಉಳಿಯಲ್ಲ, ಅದಕ್ಕೇನು ಶಕ್ತಿ ಇಲ್ಲ. ಅದು ನೋಡುವಾಗ ನಾರ್ಮಲ್ ಟೆಂಪರೇಚರಲ್ಲೇ ಇರುತ್ತೆ. ಆದರೆ ಒಮ್ಮೆ ಬೆಂಕಿ ಹತ್ತಿ ಅದಕ್ಕೆ ಉರಿಲಿಕ್ಕೆ ಶುರುವಾದರೆ ಆಮೇಲೆ ಕಡೆ ಹಿಡೀರಿ, ಅಲ್ಲಿ ಬಿಸಿ ಬಿಸಿ ಶುರುವಾಗುತ್ತೆ. ಆ ಇಡೀ ಬೆಂಕಿ ಒಳಗಿನಿಂದ ಅದನ್ನು ಆವರಿಸಿಕೊಂಡು ಸುಡಲಿಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಬೆಂಕಿ ಒಳಗಿನಿಂದ ಇದ್ರೂ ಕೂಡ ಅದಕ್ಕೆ ಸರಿಯಾದ ಒಂದು ಕಾರ್ಯಗತಗೊಳ್ಳುವ ವ್ಯವಸ್ಥೆ ಇದ್ರೆ ಮಾತ್ರ ಅದು ಬೆಂಕಿಯಾಗಿ ಬದಲಾಯಿಸುವುದು ಉಪಯೋಗ ಆಗುತ್ತೆ.
ಅದಕ್ಕೆ ಬರೀ ಬೆಂಕಿಯ ತುಂಡು ಅಂದರೆ ಕಟ್ಟಿಗೆಯ ತುಂಡಿದ್ರೆ ಏನೂ ಆಗಲ್ಲ, ಅದಕ್ಕೆ ಬೆಂಕಿ ಹಚ್ಚಿ ಅದು ಉರಿಯುವ ಹಾಗಾದಾಗ ಮಾತ್ರ ಬೆಂಕಿ ಅನ್ನೋದು ನಮಗೆ ಅಪಾಯಕಾರಿ ಅಂತ ಅನಿಸುತ್ತೆ. ಸಯೇವ ಖಲು ದಾರುಭ್ಯೋ ಯದಾ ನಿರ್ಮಥ್ಯ ದೀಪ್ಯತೆ ತದ್ದಾರು ಚ ಮಹಾ ವನಂ ಚಾಂತ್ಯನ್ ನಿರ್ದಹತ್ಯಾಶು ತೇಜಸ. ತದ್ದಾರು ವನಂ, ಆ ಇಡೀ ಮರದ ತುಂಡು, ಆ ಮರದ ತುಂಡು ಇಡೀ ವನವನ್ನೇ ಕ್ಷಣ ಮಾತ್ರದಲ್ಲಿ ವ್ಯಾಪಿಸಿಕೊಂಡು ನಾಶಪಡಿಸುತ್ತೆ. ಅದರ ಜೊತೆಗೆ ಮರದ ಪೊದೆ ಇಲ್ಲದ ಜಾಗದಲ್ಲಿ ಒಂದು ಕೆಂಡವನ್ನು ತಂದು ಹಾಕಿದ್ರೆ ತಾನಾಗಿ ಶಮನಗೊಳ್ಳುತ್ತೆ. ಉರಿಲಿಕ್ಕೆ ಬೇರೆ ವಸ್ತು ಸಿಕ್ಕಿದಾಗ ಮಾತ್ರ ಅದು ವ್ಯಾಪಿಸುತ್ತೆ. ಉರಿಲಿಕ್ಕೆ ವಸ್ತು ಇಲ್ಲ ಅಂದಾಗ ತಾನೇ ಸ್ವಲ್ಪ ಹೊತ್ತಾದ್ಮೇಲೆ ತಣ್ಣಗಾಗಿ ನೋಡ್ತೀವಿ. ಕೆಂಡ ಒಂದೇ ಇದ್ರೆ ಸ್ವಲ್ಪ ಹೊತ್ತು ಉರಿತಾ ಇರುತ್ತೆ, ಆಮೇಲೆ ತಾನೇ ಇಜ್ಜಿಲಾಗಿ ಹೋಗುತ್ತೆ. ಅದೇ ಕೆಂಡಕ್ಕೊಂದು 4 ತುಂಡು ಕಸ ಏನು ತರಗೆಲೆನೋ ಪೇಪರೋ ಒಂದಿಷ್ಟು ಬಂದು ಕೂತಿತ್ತು ಅಂದ್ರೆ ಅದು ಬಗ 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 ಅಂತ ಹೊತ್ಕೊಂಡು ಎತ್ತಿ ಎಲ್ಲ ಸುತ್ತ ಹರಿಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಬೆಂಕಿ ಸ್ವತಃ ಅದನ್ನು ಒಳ್ಳೇದೋ ಕೆಟ್ಟದೋ ಹೇಳಲಿಕ್ಕೆ ಬರುವುದಿಲ್ಲ. ಅದನ್ನು ಬಳಸುವವನ ಮಾತಿನ ಮೇಲೆ, ಬಳಸುವವನ ಪ್ರಾಮಾಣಿಕ ಸ್ಥಿತಿಯ ಮೇಲೆ ಅದಕ್ಕೆ ಒಳಿತೋ ಕೆಡುಕೋ ಅಂತ ನಿರ್ಧಾರ ಕೊಡುದು. ಬೆಂಕಿ ಒಳ್ಳೇದು ಅಲ್ಲ ಕೆಟ್ಟದು ಅಲ್ಲ, ಸುಡಬಹುದು, ಆಗ ಬೇಡ ಅಂತ ಅನ್ಸುತ್ತೆ, ಅದು ಕೆಟ್ಟದು ಅಂತ. ಹೌದು, ಸತ್ವಗುಣ ಅಂತ ಹೇಳಿದ್ರೆ ಅರ್ಥ ಅದು ಮೇಲಕ್ಕೆ ಚಿಮ್ಮತ್ತೆ ಅನ್ನೋ ದೃಷ್ಟಿಯಿಂದ. ಆ ಅಂಶವನ್ನ ನಾವು ಇಲ್ಲಿ ಹೇಳಲಿಕ್ಕೆ ಹೊರಟದ್ದೇನೆಂದ್ರೆ, ಬೆಂಕಿ ಅನ್ನೋದು ಸುಡುವ ಗುಣ ಇದೆಯೋ ಇಲ್ವೋ, ಅದು ಸುಟ್ಟೇ ಸುಡುತ್ತೆ, ತನ್ನಲ್ಲಿ ಯಾರು ಬಂದರೂ ಸುಡುತ್ತೆ, ಅದರ ಗುಣ ಅದು. ಅದನ್ನು ಮೀರಿ ಒಬ್ಬ ಯೋಗ ಸಾಧಕನಿದ್ರೆ ಅವನಿಗೆ ಬೆಂಕಿಯನ್ನು ಮಾಡಲ್ಲ. ಅದು ಅವನಿಗೆ ಬೆಂಕಿಯನ್ನ ಆಗ್ಲೇ ಅವನು ವಶೀಕರಣ ಮಾಡಿಕೊಂಡು ಈ ಬೆಂಕಿಯನ್ನ ಸುಮ್ಮನೆ ಎದುರುಗಡೆಯನ್ನು ಬೆಮ್ಮಿ ನೋಡ್ತಾ ಇದ್ದಾನೆ. ಒಳಗಿನಿಂದ ಆ ತಾಕತ್ತಿರೋನಿಗೆ ಹೊರಗಿನ ಬೆಂಕಿ ಏನು ಮಾಡಲ್ಲ. ಅದು ಅವನಿಗೆ ಆಗ್ಲೇ ಸರೆಂಡರ್ ಆಗಿ ನಿನ್ನ ದಾಸ ಅಂತ ಹೇಳ್ಕೊಂಡು ಬಂದಿರ್ತಾನೆ ಇಟ್ಕೊಳ್ಳಿ. ಅಂತ ಸಂದರ್ಭ ಸುಲಭದಲ್ಲಿ ಒಂದು ಬೆಂಕಿಯ ಬ್ಯಾಕ್ಗ್ರೌಂಡಿನಿಂದ ಬಂದವನನ್ನು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಬೇಗ ಪ್ರತಿಯೊಂದು ಕೆಲಸಕ್ಕೂ ತೊಡಗಿ ಆ ಕಾರ್ಯದ ಫಲಿತಾಂಶ ಸಿಕ್ಕಿದ ಮೇಲೇನೆ ನಿಟ್ಟುಸಿರು ಬಿಡುವಂತ ಸ್ಥಿತಿಯಲ್ಲಿ ಇರ್ತಾನೆ. ಆದ್ರಿಂದ ತದ್ದಾರುಚ ವನಂ ಚಾನ್ಯತ್ ನಿರ್ದಹತ್ಯಾಶು ತೇಜಸ. ತನಗೆ ಸುಡಬೇಕು ಅಂತ ಪ್ರಸಂಗ ಬಂದಾಗ ಸ್ವಲ್ಪವೂ ಯೋಚನೆ ಮಾಡಿದೆ, ನಿರ್ದಹತಿ, ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ನಾಶ ಮಾಡುವ ಶಕ್ತಿ ಈ ಬೆಂಕಿಗೆ ಇದೆ. ಕ್ಷಮಾವಂತೋಂಜಾಕಾರ ಕಾಷ್ಟೇಗ್ನಿರ್ವಿಷೇರತೆ ಲತಾ ಧರ್ಮ ಸ್ವಂ ಸಪುತ್ರ ಸಾಲಾ ಪಾಂಡುಸುತಾ ಮತಾ ನಲತಾ ವರ್ಧತೆ ಜಾತು ಮಹೋರಗನ್ ಅನಾಶ್ರಿತಾ. ಈ ಕುಲದಲ್ಲಿ ಹುಟ್ಟಿದ ಅನೇಕ ಮಂದಿ ಈ ರೀತಿ ಬದುಕಿದ್ದಾರೆ, ಅನೇಕರಿಗೆ ಈ ರೀತಿಯಾದ ಅನುಭವ ಬಂದಿದೆ ಅಂತ ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾ, ಯಾರು ಕ್ಷಮಾಶೀಲರಿರ್ತಾರೋ, ತನಗೆ ಕೋಪ ಬಂದಾಗಲೂ ಆ ಕೋಪವನ್ನು ತೋರ್ಪಡಿಸದೆ ಒಳಗೆ ನುಂಗಿ ಅದನ್ನು ನಿಗ್ರಹಿಸ್ತಾರೋ, ಹೇಗೆ ಬೆಂಕಿಯಿಂದ ತುಂಬಿದ ಕಟ್ಟಿಗೆ ತನ್ನಲ್ಲಿ ಬೆಂಕಿ ಇದೆ ಅಂತ ಯಾರಿಗೂ ತೋರಿಸಲ್ಲ, ಉರಿಯುವ ಹೊತ್ತು ಬಂದಾಗ ಮಾತ್ರ ದಗದಗ ಅಂತ ಉರಿಯುತ್ತೆ. ನೋಡೋರಿಗೆ ಅಯ್ಯೋ ಇದೇನು ಕಟ್ಟಿಗೆ ಉರಿಯತ್ತಾ ಅಂತ ಪ್ರಶ್ನೆ ಇರುತ್ತೆ, ಉರಿದ ಮೇಲೆ ಗೊತ್ತಾಗುತ್ತೆ ಚೆನ್ನಾಗಿ ಉರಿಯಿತು ಅಂತ. ಹಾಗಾಗಿ ಅವರು ಹೇಳಿದ್ರು, ಲಂಬಾಹ ಸಾಲಾಹ ಪಾಂಡುಸುತ ಮತಾಹ ಯಥಾಧರ್ಮಂ ತ್ವಂ ಸಪುತ್ರ. ಮರಗಳಿಗೆ ಬಳ್ಳಿಗಳು ಅಂಟಿಕೊಂಡಿರಬೇಕು, ಆದರೆ ಮಾತ್ರ ಲತೆಗಳಿಗೆ ಅರ್ಥ ಬರುತ್ತೆ. ನಿನ್ನ ಮಕ್ಕಳು 1000 ಜನ ಲತೆ ಇದ್ದ ಹಾಗೆ, ಭೀಮಸೇನಂಥವರು ಒಂದು ದೊಡ್ಡ ಮರ ಇದ್ದ ಹಾಗೆ. ನೀವು ಅವರನ್ನು ಆಶ್ರಯಿಸಿದ್ರೆ ನಿಮಗೆ ಬದುಕಿದೆ, ಇಲ್ಲಾಂದ್ರೆ ನೀವು ಕಣ್ಣ ಮುಂದೆನೇ ಪ್ರಾಣವನ್ನು ಬಿಡುವಂತಹ ಸ್ಥಿತಿ ಬರುತ್ತೆ. ಅವರು ಕ್ಷಮಾವಂತರಿದ್ದಾರೆ, ತಮ್ಮ ಸಿಟ್ಟನ್ನು ತೋರ್ಪಡಿಸದೆ ತುಂಬ ಗಂಭೀರವಾಗಿ ನೆಲೆಸಿರ್ತಾರೆ ಅನ್ನೋದ್ರ ಅರ್ಥ ಅವರಿಗೆ ನಾವು ಮಾಡಿದ ತಪ್ಪೇನು ಗೊತ್ತಾಗಿಲ್ಲ ಅಂತಲ್ಲ, ನಮ್ಮೆಲ್ಲ ತಪ್ಪುಗಳನ್ನು ಆಲೋಚನೆ ಮಾಡಿ ಏನು ನಮ್ಮಿಂದ ತೊಂದರೆ ಆಗ್ಬೋದು ಅನ್ನೋ ನಿರೀಕ್ಷೆ ಮಾಡ್ಕೊಂಡು ಅದಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ವನಂ ರಾಜನ್ ಸ್ತವ ಪುತ್ರೋಂಬಿಕೇಯ ಸಿಂಹಾನ್ ವನೇ ಪಾಂಡವಾಸ್ತಾನ್ ವಿಧಿ ಸಿಂಹೈರ್ವಿಹೀನಂ ಹಿ ವನಂ ವಿನಶ್ಯೇತ್ ಸಿಂಹಾ ವಿನಶ್ಯೇಯುರುತೆ ವನೇನ. ಹೇ ರಾಜನ್, ತವ ವನಂ ಅಂಬಿಕೆಯ ಅಂತ ಸಂಬೋಧನೆ ಅವನಿಗೆ. ಅಂಬಿಕೆಯ ಅಂತಂದ್ರೆ ಅಂಬಿಕಾದೇವಿಯ ಮಗ ಧೃತರಾಷ್ಟ್ರ. ಅದರಿಂದಾಗಿ ಹೇ ಅಂಬಿಕೆಯ, ನಿನ್ನ ರಾಜ
ಸಿಂಹಾನನೇ ಪಾಂಡವಸ್ತಾತ ವಿಧಿ, ಸಿಂಹಾಸನದಲ್ಲಿ ಕೂಡುವುದು ಅಂತ ಅವರು ತೀರ್ಮಾನ ಮಾಡಿ ಬಂದು ಬಿಟ್ಟಿದ್ದಾರೆ. ಸಿಂಹಿ ವಿಹೀನಂ ಹಿ ವನಂ ವಿನಾಶಿ, ಸಿಂಹ ಇಲ್ಲದ ಕಾಡು ಅನ್ನೋದು ನಾಶವಾಗುತ್ತೆ, ಕಾಡು ಇಲ್ಲದ ಸಿಂಹವು ಕೂಡ ನಷ್ಟವಾಗುತ್ತೆ, ಇದು ನನ್ನ ಅನುಭವ ಅಂತ ಹೀಗೆ ಹೇಳಿ ಮುಂದೆ ಅಲ್ಲಿಗೆ ಶ್ರೀಮನ್ ಮಹಾಭಾರತೆ ಉದ್ಯೋಗ ಪರ್ವಣಿ ಪ್ರಜಾಗರ ಪರ್ವಣಿ ಸಪ್ತತ್ರಿಂಶೋಧ್ಯಾಯ 37ನೆಯ ಅಧ್ಯಾಯ ಮುಕ್ತಾಯಗೊಂಡಿತು. ಮುಂದೆ 38ನೇ ಅಧ್ಯಾಯ. ಇದು ತುಂಬ ಮುಖ್ಯವಾದ ಒಂದು ಶ್ಲೋಕವನ್ನು ವಿದುರ ಆರಂಭದಲ್ಲಿ ಮತ್ತೆ ಹೇಳ್ತಾನೆ. ಬಹುಶಃ ಇದನ್ನು ನಾವು ಮತ್ತೆ ಮತ್ತೆ ಮನನ ಮಾಡಬೇಕಾದ ಮಾತು. ಊರ್ಧ್ವಂ ಪ್ರಾಣಾಸ್ವಿಕ್ರಾಮಂತಿ ಯೂನಸ್ಥವಿರ ಆಯತಿ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ. ಪ್ರಾಣಾಹ ಊರ್ಧ್ವಂ ಹ್ಯುತ್ಕ್ರಾಮಂತಿ, ಪ್ರಾಣಗಳು ಮೇಲಕ್ಕೆ ಏಳ್ತವೆ. ಯಾವಾಗ? ಯಾರದ್ದು? ಸ್ಥವಿರ ಆಗತೆ ಸತಿ. ಸ್ಥವಿರ ಅಂದರೆ ಮುದುಕ, ವಯಸ್ಸಾದವನು ನಡ್ಲಿಕ್ಕೆ ಆಗ್ತಾ ಇಲ್ಲ ಅಂಥ ಸ್ಥಿತಿಯಲ್ಲಿ ಒಬ್ಬರು ಬಂದರೆ ಆವಾಗ ಈ ಯೂನ ಅಂದರೆ ಯುವಕ ಯಾರಿದ್ದಾನೆ ಅವನ ಒಳಗಿನ ಪ್ರಾಣಗಳು ಎದುರುಗಡೆ ಒಬ್ಬ ಜ್ಞಾನಿಯಾದವನ ಪ್ರಾಣ ಬಂದಾಗ ಧಕ್ ಅಂತ ಎದ್ದು ನಿಲ್ಲತ್ತಂತೆ. ಅದು ಅವನಿಗೆ ಗೊತ್ತೇ ಇಲ್ಲ. ಅದು ಒಳಗಿನಿಂದ ಆಗುವಂತಹ ಕೆಲಸ. ಹೊರಗಿನಿಂದ ಎಲ್ಲಾಗುತ್ತೆ, ಯಾವ ಆಪರೇಷನ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ನಿಮ್ಗೇನು ಗೊತ್ತಾಗಲ್ಲ. ಒಳಗಿನಿಂದ ಆ ದೇವತೆಗಳು ಮತ್ತು ಈ ದೇವತೆಗಳು ಪರಸ್ಪರ ಒಬ್ಬರೇ ಅಲ್ವಾ. ಅದರಲ್ಲಿ ಎಕ್ಸ್ಪೀರಿಯನ್ಸ್ ಕಮ್ಮಿ, ಇಲ್ಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದ್ರಿಂದಾಗಿ ಎಕ್ಸ್ಪೀರಿಯನ್ಸ್ ಇರುವಂತಹ ದೇವತೆಗಳು ಎಕ್ಸ್ಪೀರಿಯನ್ಸ್ ಇಲ್ಲದ ತನ್ನದೇ ಮತ್ತೊಂದು ರೂಪವನ್ನು ಅಲ್ಲಿ ಇಟ್ಟುಕೊಂಡಿದ್ದಾಗ ಅವನಲ್ಲಿ ಎದ್ದೇಳುವಂತೆ ಮಾಡುತ್ತೆ. ಅಲ್ಲಿ ಮಾತು ಗಮನಿಸಿ. ಊರ್ಧ್ವಂ ಪ್ರಾಣಾಹ ಶುಕ್ರಾಮಂತಿ ನರಾಸ್ ಪುನಃ ಸ್ಥವಿರ ಆಗತೆ. ಸ್ಥವಿರೇ ಆಗತೆ. ಮುದ್ದನ ಬಂದಾಗ ಯುವಕರು ತಮ್ಮ ಪ್ರಾಣಗಳನ್ನು ಮೇಲ್ಮುಖವಾಗಿ ಮಾಡಿಕೊಳ್ಳುವಂತಾಗುತ್ತದೆ. ಅವ್ರು ಬಯಸಿದ್ರೂ ಆಗುತ್ತೆ, ಬಯಸಿದ್ರು ಆಗುತ್ತೆ. ಅದಕ್ಕೇನು ಪರಿಹಾರ ಅಂದರೆ ಮೇಲಕ್ಕೆ ಎದ್ದ ಪ್ರಾಣವನ್ನು ತಗ್ಗಿಸುವುದು ಹೇಗೆ ಅಂದರೆ ಪ್ರತ್ಯುತ್ಥಾನಾಭಿವಾದಾಭ್ಯಾಂ. ದೊಡ್ಡವರು ಬಂದ ತಕ್ಷಣ ಎದ್ದು ನಿಲ್ಲುವುದು ಮತ್ತು ಅಭಿವಾದನೆ, ತನ್ನ ಪರಿಚಯವನ್ನು ತಾನೇ ಮಾಡಿಕೊಂಡು ಅವರಿಗೆ ನಮಸ್ಕರಿಸಿದರೆ ಸಣ್ಣವರಲ್ಲಿರುವಂತಹ ಉತ್ಕ್ರಮಣೆಗೊಂಡಂತಹ ಪ್ರಾಣದ ಸ್ಥಿತಿ ಮತ್ತೆ ಮೊದಲಿನಂತೆ ಪ್ರಾಣಾಪಾನ ವ್ಯಾನೋದಾನ ಸಮಾನದಲ್ಲಿ ಮತ್ತೆ ಮೊದಲಿನ ಸ್ಥಿತಿಗೆ ಬಂದು ನಿಲ್ಲುತ್ತೆ ಆ ಪ್ರಾಣ. ಆಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಟ್ರೀಟ್ ಮಾಡಲಿಲ್ಲ ಅಂದರೆ, ಆ ಹೊತ್ತಿಗೆ ನಾವು ನಮಸ್ಕಾರ ಮಾಡಲಿಲ್ಲ ಅಥವಾ ಗೌರವ ಸೂಚಿಸಲಿಲ್ಲ ಅಂತ ಆದರೆ, ವಿರುದ್ಧವಾಗಿ ನಟಿಸಿ ಅಥವಾ ವಿರುದ್ಧವಾಗಿ ಮಾತಾಡಿ ಅದನ್ನು ಅಣಗಿಸಿದೆ ಅಂತಾದರೆ ಅದೇ ವಿಷಯಕ್ಕೆ ಮತ್ತೊಂದು ಸರ್ತಿ ನಾವು ಪರದಾಡಬೇಕಾದ ಸ್ಥಿತಿ ಬರುತ್ತೆ. ನಾವಿಷ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಅವರಿಗೆ ಸಲುಗೆಯಲ್ಲಿ ಮಾತಾಡಿದ್ರು ನಮ್ಮ ಅರ್ಥನೇ ಮಾಡ್ಕೊಳ್ಳಿಲ್ಲಲ್ಲ ಅವರು ಅಂತ ಬೇಜಾರಾಗುವಂಥ ಪರಿಸ್ಥಿತಿ ನಮಗೆ ಬರುತ್ತೆ. ಪ್ರತ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ. ಮತ್ತೆ ಮರಳಿ ಆ ಹೂವಿನ ಅಪರೂಪದ ಸಂಪತ್ತನ್ನ ಆ ಪ್ರಾಣದ ವ್ಯವಸ್ಥೆಯ ಉದಾಹರಣೆ ಮೂಲಕ ತೋರಿಸ್ತಾ ಇದ್ದಾರೆ. ಮನುಷ್ಯ ದೊಡ್ಡವರು ಬಂದಾಗ ಎದ್ದು ನಿಂತರೆ ಅವನೊಳಗೂ ಕೂಡ ಪ್ರಾಣ ಎದ್ದು ನಿಂತದ್ದು ಸಮಾಧಾನ ಆಗುತ್ತೆ. ಮನುಷ್ಯ ಒಂದು ವೇಳೆ ದೊಡ್ಡವರು ಬಂದಾಗ ಎದ್ದು ನಿಲ್ಲದೆ ಇದ್ರೆ ಅವನ ಪ್ರಾಣ ಎದ್ದು ನಿಲ್ಲುತ್ತೆ. ಆದರೆ ಅದಕ್ಕೆ ಸರಿಯಾಗಿ ಅವನು ಪ್ರತಿಕ್ರಿಯೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಆ ಬೇರೆ ಕಡೆ ಆ ಉಪನಿಷತ್ತಿನ ಮಾತು ಬರುತ್ತೆ. ಅವನದ್ದೇ ಆ ಪ್ರಾಣಶಕ್ತಿ ಅವನ ಜ್ಞಾನದ ವಿಷಯದಲ್ಲಿ ಅವನು ಪಡಲಿಕ್ಕಿದ್ದಂತಹ ಪುಣ್ಯಗಳನ್ನೆಲ್ಲ ನಾಶ ಮಾಡಿ ಮತ್ತೆ ಅವನು ಪಾಪದ ದಾರಿಯಲ್ಲೇ ಸುತ್ತಬೇಕಾದಂಥ ಪ್ರಸಂಗವನ್ನು ತಂದೊಡ್ಡುತ್ತೆ. ನಮ್ಗೆ ಮಾಡ್ಲಿಕ್ಕಾದ್ರೆ ಮಾಡೋಣ, ಆಗೋದಿಲ್ಲ ಅನ್ನೋದು ನಿಜವಾದ ಕಾರಣ ಇದ್ರೆ ಅಲ್ಲೇ ಇರಲಿ, ಅದು ಕ್ಷೇಮವಾಗಿ ಒಂದು ಕಡೆ ಇದೆ ಅಂತ ಅದನ್ನು ಬಿಟ್ಟುಬಿಡೋಣ. ಅದು ಬಿಟ್ಟು ಮಾಡಿದೇನೆ ಸುಳ್ಳು ಹೇಳಿ, ಮಾಡದ್ದನ್ನು ಮಾಡಿ, ಇದು ಚೆನ್ನಾಗಿದೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಅದನ್ನು ತಿನ್ನಿಸಿ ತಿನ್ನದವನ ಕೈಗೂ ಕೂಡ ಬಾಯಿಗೂ ಕೂಡ ಕೊಟ್ಟು ಮಾಡುವಂಥದ್ದು ತೀರಾ ಅಪರಾಧ ಆಗುತ್ತೆ ಅನ್ನೋದು. ಪುನಃ ತಾನ್ ಪ್ರತಿಪದ್ಯತೆ. ಮತ್ತೆ ಆ ಪ್ರಾಣಾಪಾನ ವ್ಯಾನೋದಾನದ ಎಲ್ಲಿ ಹೋಗಿ ಸೇರಿದ್ರು ಅವರು ವಾಪಸ್ಸು ಯಮಧರ್ಮನಲ್ಲಿಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಇದು ಒಂದು ರೀತಿಯಲ್ಲಿ ಊರ್ಧ್ವ ಪ್ರಾಣ. ಮುಂದೆ ಸುಮಾರು ಶ್ಲೋಕಗಳು, ಒಂದು 5-6 ಶ್ಲೋಕ ಪೂರ್ತಿ ತ್ರಿಷ್ಟು ಛಂದಸ್ಸಿನಲ್ಲಿ ಇರುವುದು ಮಾತ್ರ ಅಲ್ಲ, ಇದರದ್ದೇ ಬೇರೆ ಬೇರೆ ವಿಕಲ್ಪಗಳನ್ನು ಹೇಳ್ತಾ ಇದೆ. ಕೂಡಲೇ ಅದರಲ್ಲಿದ್ದ ಋಷಿಮುನಿಗಳೆಲ್ಲ, ಅಲ್ಲಿ ಇದ್ದ ಪಕ್ಕದಲ್ಲಿದ್ದ ಋಷಿಗಳೆಲ್ಲ ವಿದುರ ಇದ್ದ ಜಾಗದಲ್ಲಿ ಅವರೆಲ್ಲ ಸಹಾಯಕ್ಕಿದ್ರು. ಪೀಠಂ ದತ್ವಾ, ಪೀಠವನ್ನು ಕೊಟ್ಟರು. ಸಾಧುವನ್ನು ಕರೆದು ಗೌರವಿಸಿದ್ರು. ಅಭ್ಯಾಗಮನಾಯ, ಮತ್ತೆ ಬರಬೇಕು ಅಂತ ಅವರನ್ನ ಕೂಗಿ ಕರೆದ್ರು. ಆನೀಯಾಪಹ ಇದನ್ನು ತಂದು ಕೊಟ್ಟಿದ್ದಾರೆ.
ಪೀಠವ ಈಗ ಯಾರಾದರೂ ಒಬ್ಬ ಸಜ್ಜನ ಬಂದಾಗ ಸುಖಂ ಪೃಷ್ಟ್ವಾ ಪ್ರತಿವೇಶಾತ್ಮ ಸಂಸ್ಥಾಂ ತಥೋ ದದ್ಯಾತ್ ಅನ್ನಮವೇಕ್ಷ ಧೀರಃ. ಒಬ್ಬನನ್ನ ಆತಿಥ್ಯ ಮಾಡಬೇಕಾದಾಗ ಹೇಗೆ ಮಾಡಬೇಕು? ಒಂದು ಪೀಠ ಕೊಟ್ಟು ಅಭ್ಯಾಗತರನ್ನ ಕರೆದು ಕೂಡಿಸಿ ಆಪಹ ಆನೀಯ ನೀರನ್ನು ತಂದುಕೊಟ್ಟು ಪರಿನಿರ್ಣಿಜ್ಯ ಪಾದವು ಚೆನ್ನಾಗಿ ಪಾದವನ್ನು ಕೈ ಹಾಕಿ ಚೆನ್ನಾಗಿ ತಿಕ್ಕಿ ತೊಳೆದು, ಮಹಾಭಾರತ ಹೇಳೋ ಮಾತು, ಕಾಲು ತೊಳೆದು ಸುಖಂ ಪೃಷ್ಟ್ವ ಹೇಗಿದ್ದೀರಿ, ಪ್ರಯಾಣ ಚೆನ್ನಾಗಿದ್ದ, ಮನೆಯಲ್ಲಿ ಎಲ್ಲರೂ ಏನು ಹೇಳ್ತಾರೆ, ಊರಲ್ಲೆಲ್ಲರೂ ಆರೋಗ್ಯನ ಇತ್ಯಾದಿಗಳನ್ನು ಸುಖಂ ಪೃಷ್ಟ್ವ ಪ್ರತಿನಿತ್ಯಾತ್ಮ ಸಂಸ್ಥಾಂ ತನ್ನ ಆಗುಹೋಗುಗಳನ್ನು ಕೂಡ ಆತ್ಮಸಂಸ್ಥವಾದ ವಿಷಯಗಳನ್ನೆಲ್ಲ ಬೋಧಿಸಿ ತಥೋ ಧೃತರಾಷ್ಟ್ರಾನ್ನಮ ಅವೇಕ್ಷ ಸಾಗರ. ಈ ರೀತಿ ತಥೋ ದದ್ಯಾತ್ ಆ ನಂತರ ಅವರಿಗೆ ಅನ್ನವನ್ನ ನೀಡಬೇಕು. ಅವೇಕ್ಷ ವೀರ ಅಂದ್ರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಅವರನ್ನು ಟೆಸ್ಟ್ ಮಾಡಬೇಕು ಅಂತ ಪೀಠವನ್ನು ಕೊಟ್ಟು ನೀರು ಕೊಟ್ಟು ಅಷ್ಟರಲ್ಲಿ ಮಾತಾಡುವಾಗ ಅವರು ಎಲ್ಲಿ, ಅವರು ಏನವರು, ಹೇಗೆ ಅವರನ್ನು ಅರ್ಥ ಮಾಡಿಕೊಳ್ಳುವುದು. ತುಂಬ ದೊಡ್ಡ ಜ್ಞಾನಿಗಳು, ಅವರಿಗೇನಾದರೂ ಹೋಗುವಾಗ ಕೈಗೆ ಉಡುಗೊರೆ ಕೊಟ್ಟು ಕಳಿಸ್ಬೇಕೋ ಅಥವಾ ಯಾವುದಾದ್ರೂ ಕೆಲಸ ಆಗುತ್ತಾ ಅಂತ ಅವರ ಕೈಯಲ್ಲಿ ಕೇಳಿ ನೋಡಬೇಕು ಅನ್ನೋದೆಲ್ಲ ಸಾಧ್ಯ ಆಗುವುದು ಈ ಥರದ ಅನಿವಾರ್ಯ ಸ್ಥಿತಿ ಬಂದಾಗ ಮಾತ್ರ. ಹೊಸ ಅಧ್ಯಾಯ. ಶ್ರೀ ಹರಿಪ್ರಿಯತಾಂ.